ಹಲೋ ಆ್ಯಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಗುಡ್ ಆಫ್ಟರ್ನೂನ್. ಕಳೆದ ತರಗತಿಯಲ್ಲಿ ಅಂದರೆ ನಿನ್ನೆ ಕ್ಲಾಸಲ್ಲಿ ನಾವೇನು ನೋಡಿದ್ವಿ ಅಂತಂದರೆ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ಐತಿಹಾಸಿಕ ಹಿನ್ನೆಲೆಯನ್ನು ನೋಡ್ತಾ ಹೋಗಿದ್ವಿ. ಅದಾದ ನಂತರ ಬೇರ್ ಆಕ್ಟ್, ರಿಯಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಬಗ್ಗೆ ಇರತಕ್ಕಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ನಿನ್ನೆ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗಿದ್ವಿ. ಅದ್ರ ಜೊತೆಗೆ ಅಪಾಯಿಂಟ್ಮೆಂಟ್ ಆಫ್ ಜಡ್ಜಸ್ ಆಫ್ ಹೈಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳ ನೇಮಕಾತಿ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನ ನೆನ್ನೆ ನೋಡಿದ್ವಿ. ಅಂಡ್ ಕ್ವಾಲಿಫಿಕೇಶನ್, ಅರ್ಹತೆಗಳೇನೇನು ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗಿದ್ವಿ. ಅದ್ರ ಜೊತೆಗೆ ನಾನು ನಿಮ್ಗೊಂದು ಏನ್ ಹೇಳಿದ್ದೆ ಅಂದ್ರೆ, ಒಂದು ಆಕ್ಟ್ ಅನ್ನ ನೋಡ್ಬೇಕಾಗತ್ತೆ. ಅದ್ಯಾವುದು ಅಂದ್ರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968, ನಮ್ಮ ನ್ಯಾಯಮೂರ್ತಿಗಳ ವಿಚಾರಣಾ ಕಾಯ್ದೆ 1968. ಸೊ ಈ ಆಕ್ಟ್ ನ ಪ್ರಕಾರನೇ ಒಂದಷ್ಟು ಅವರ ರಿಮೂವಲ್ ಪ್ರೊಸೀಜರ್, ಅವರ ಪದಚ್ಯುತಿ ಏನ್ ಮಾಡ್ತಾರಲ್ಲ ಅದನ್ನ ಮಾಡ್ತಕ್ಕಂಥದ್ದು. ಅದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಗುಡ್ ಆಫ್ಟರ್ನೂನ್. ಕೇಳಿಸ್ತಾ ಇದೆ ಅಂದ್ರೆ ಈ ಕ್ಲಾಸ್ ಅನ್ನ ಮುಂದುವರಿಸ್ತೇನೆ. ಕೇಳಿಸ್ತಾ ಇದೆಯಾ? ಕನ್ಫರ್ಮ್ ಮಾಡಿ. ನಮಸ್ಕಾರ ಐಶ್ವರ್ಯ ಪಟೇಲ್ ಮ್ಯಾಮ್, ಅಯ್ಯಪ್ಪ ಸರ್, ಸಂಚನಾ ಅಂಡ್ ಭವ್ಯ. ಓಕೆ, ಗುಡ್ ಆಫ್ಟರ್ನೂನ್ ಅಂಕುಶ್ ಸರ್. ಐ ಆಮ್ ಗ್ಲಾಡ್ ಟು ಸಿ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಕ್ಲಾಸ್ ಮಾಡ್ತಾ ಇರತಕ್ಕಂಥದ್ದು ಕೂಡ ನನಗೆ ತುಂಬಾ ಖುಷಿ ಇದೆ. ಅಂಡ್ ಅಂಕುಶ್ ಸರ್ ಹಳೆಯ ತರಗತಿಗಳನ್ನ ಮುಗಿಸ್ಕೊಂಡ್ ಬಂದಿದ್ದೀರಾ ಅನ್ಕೋತೀನಿ. ಐ ಥಿಂಕ್ ಅದನ್ನ ಮುಗಿಸಿದ್ರೆ ಅರ್ಥ ಆಗುತ್ತೆ. ಓಕೆನಾ? ಇಲ್ಲಾಂದ್ರೆ ಸರ್ ಏನೋ ಹೇಳ್ತಾ ಇದಾರೆ ಅನ್ಸ್ಬಿಡುತ್ತೆ. ಸೊ ಹಳೆಯ ತರಗತಿಗಳನ್ನ ಮುಗಿಸ್ಕೊಂಡು ಬಂದ್ರೆ ಬೆಸ್ಟ್ ಅನ್ಸುತ್ತೆ. ಓಕೆನಾ? ಗುಡ್. ಸೊ ಈಗ ಆರ್ಟಿಕಲ್ 124 ಕ್ಲಾಸ್ 4 ಅನ್ನ ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಿ 124 ಕಲಂ 4. ಸೊ ಆರ್ಟಿಕಲ್ 124 ಏನ್ ಹೇಳುತ್ತೆ ಅಂದ್ರೆ, ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಶೆಲ್ ನಾಟ್ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ except an order of the President of India passed after and addressed by the each houses of the parliament supported by the majority of total membership of the house and by a majority of not less than 2/3 of the members of the house present and voting has been presented to the president the same session for removal on the ground of proved misbehavior and incapacity. ನಮ್ಮ ರಿಯಲ್ ಕಾನ್ಸ್ಟಿಟ್ಯೂಷನ್ ಇಷ್ಟು ಬರೆದಿದೆ ಅಷ್ಟೇ. ಇಟ್ ಮೀನ್ಸ್ ಇಲ್ಲಿ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ನಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳನ್ನಾಗಿರ್ಬೋದು ಅಥವಾ ಇತರೆ ನ್ಯಾಯಮೂರ್ತಿಗಳನ್ನಾಗಿರ್ಬೋದು, ಜಡ್ಜಸ್ ಅಥವಾ CJI ಆಗಿರ್ಬೋದು, ಇವ್ರನ್ನ ರಿಮೂವ್ ಮಾಡಬಹುದು, ಪದಚ್ಯುತಿಗೊಳಿಸಬಹುದು. ಯಾವ ರೀತಿ ರಿಮೂವ್ ಮಾಡಬಹುದು ಅಂತಂದ್ರೆ, ಯಾವ ಆಧಾರದ ಮೇಲೆ ರಿಮೂವ್ ಮಾಡಬಹುದು ಅಂದ್ರೆ, ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ. ಈ ವರ್ಡ್ ಇಂಪಾರ್ಟೆಂಟ್, ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ. ಸಾಬೀತಾಗಿರ್ತಕ್ಕಂತಹ, ಈ ವರ್ಡ್ ಇಂಪಾರ್ಟೆಂಟ್, ಸಾಬೀತಾಗಿರ್ತಕ್ಕಂತಹ ಅನುಚಿತ ವರ್ತನೆ ಅಥವಾ ಇನ್ಕೆಪಾಸಿಟಿ, ಅಸಮರ್ಥತೆ. ಅವನಿಗೆ ಸಾಮರ್ಥ್ಯನೇ ಇಲ್ಲ ಡಿಸಿಷನ್ ಅನ್ನ ಕೊಡ್ಲಿಕ್ಕೆ. ಆ ತರ ಇರ್ತಕ್ಕಂಥ ಅಸಮರ್ಥತೆ, ಇನ್ಕೆಪಾಸಿಟಿ ಮತ್ತೆ ಮಿಸ್ಬಿಹೇವಿಯರ್, ಈ ಎರಡು ಆಧಾರದ ಮೇಲೆ ರಿಮೂವ್ ಅನ್ನ ಮಾಡ್ಬೋದು ಅಂತ ಹೇಳುತ್ತೆ. ಯಾವ ವಿಧಿ ಹೇಳುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಆರ್ಟಿಕಲ್ 124 ಕ್ಲಾಸ್ 4. ಸರ್ ಪ್ರೊಸೀಜರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದಾರಾ ಸರ್? ನೋಡಿ, ರಿಮೂವಲ್ ಪ್ರೊಸೀಜರ್ ಏನಿದೆ ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಡೆಫಿನೇಷನ್ ಇಲ್ಲ, ಅಂಡ್ ಡೀಟೇಲ್ಡ್ ಆಗಿರ್ತಕ್ಕಂಥ ಪ್ರೊಸೀಜರ್ಸ್ ಇಲ್ಲ. ಯಾ ಸರ್, ಶೂರ್ ಸರ್, ವರ್ಲ್ಡ್ ಕ್ಲಾಸಸ್ ನೋಡಿದೀನಿ ಸರ್, ಬಟ್ ನಿಮಗೆ ನೋಡ್ಬೇಕು ಅಂತ ಲೈವ್ ಕ್ಲಾಸಸ್ ಜಾಯ್ನ್ ಆದೆ. ಥ್ಯಾಂಕ್ ಯು ಸೋ ಮಚ್ ಅಂಕುಶ್ ಸರ್. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಲೈವ್ ಅಲ್ಲಿ? ಓಕೆ, ಈ ಕಡೆ ಬನ್ನಿ. ಅಂದ್ರೆ ರಿಮೂವ್ ಮಾಡ್ಬೋದಾ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಸ್ ನ? ಡೆಫಿನೆಟ್ಲಿ ಮಾಡ್ಬೋದು.
ರಿಮೂವ್ ಮಾಡ್ತಕ್ಕಂಥ ಪ್ರೊಸೀಜರ್ ಮೆನ್ಷನ್ ಆಗಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ನೋ. ಬಟ್ ಏನ್ ಮೆನ್ಷನ್ ಆಗಿದೆ? ಪದಚ್ಯುತಿಗೊಳಿಸಬಹುದು, ರಿಮೂವ್ ನ ಮಾಡಬಹುದು. ಯಾವ ಆಧಾರದ ಮೇಲೆ ಮಾಡಬಹುದು ಅಂತಕ್ಕಂಥದ್ದು ಮೆನ್ಷನ್ ಆಗಿದೆ. ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ. ಸಾಬೀತಾಗಿರ್ಬೇಕು, ಸಾಬೀತಾದ ಅನುಚಿತ ವರ್ತನೆ ಮತ್ತು ಅಸಮರ್ಥತೆ. ಸೊ ಇದರಿಂದ ರಿಮೂವ್ ಮಾಡಬಹುದು. ಯಸ್, ಡೆಫಿನೆಟ್ಲಿ ಮಾಡಬಹುದು. ಬಟ್ ಪ್ರೊಸೀಜರ್ ಏನಿದೆ ಸರ್, ಅದನ್ನೇನ್ ಹೇಳುತ್ತೆ ಅಂತ ನೋಡ್ತಾ ಬರೋಣ ಈಗ. ಪಾರ್ಲಿಮೆಂಟ್ ಮೇ ಬೈ ಲಾ ರೆಗ್ಯುಲೇಟ್ ದ ಪ್ರೊಸೀಜರ್ ಫಾರ್ ದ presentation of an address and for the investigation and proof of the misbehavior and incapacity of the judge under class 4. ಹಿಂಗೆ ಬೇರೆ ಆಕ್ಟಿಂಗ್ಗೆ ಸ್ವಲ್ಪ ಅರ್ಥ ಆಗಲ್ಲ, ಬಟ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನನಗೆ ತುಂಬಾ ಏನ್ ಖುಷಿ ಆಗುತ್ತೆ ಅಂದ್ರೆ, ನಮ್ಮ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗ್ ಒಂದ್ 2-3 ಕ್ಲಾಸಲ್ಲಿ ಸರ್ ಇಷ್ಟೊಂದು ಓದ್ಬೇಕಾ ಅಂತಿದ್ದವರು ನನಗೆ ಒಬ್ರು PSI ಆಸ್ಪಿರೆಂಟ್ಸ್ ಒಂದ್ ದಿನ ಮೆಸೇಜ್ ಮಾಡ್ತಾರೆ. ಅವ್ರ ಹೆಸರು ಮರ್ತೋಗಿದ್ದೀನಿ. ಸರ್, ನನ್ಗೆ ಲಕ್ಷ್ಮೀಕಾಂತ್ ಬುಕ್ನು ಕಡಿಮೆ ಅನಿಸ್ತಾ ಇದೆ ಸರ್, ಅದಕ್ಕಿಂತ ಯಾವ್ದಾದ್ರು ಬೇರೆ ಇದ್ರೆ ಹೇಳಿ ಸರ್, ನೀವು ಬೇರೆ ಆಕ್ಟ್ ಮಾಡ್ತಾ ಇದ್ರಲ್ವಾ ಅದನ್ನು ಓದ್ತೀನಿ ಸರ್, ಅದಕ್ಕಿಂತ ಬೇರೆ ಏನಾದ್ರು ಇದ್ರೆ ಹೇಳಿ ಸರ್, ಅದನ್ನು ಓದ್ತೀನಿ, ತುಂಬಾ ಚೆನ್ನಾಗಿದೆ ಕಾನ್ಸ್ಟಿಟ್ಯೂಷನ್. ಇಟ್ ಮೀನ್ಸ್ ನಾವು ಇದರಲ್ಲಿ ಇನ್ವಾಲ್ವ್ ಆಗ್ಬೇಕಷ್ಟೇ ಸಬ್ಜೆಕ್ಟ್ ಅಲ್ಲಿ. ಅಂಡ್ ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಂಬರ್ 1. ನಂಬರ್ 2, ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಅಂಡ್ ನಮ್ಮ ರಿಲೇಟಿವ್ ಕೂಡ ಹೌದು. ಆ ವಿದ್ಯಾರ್ಥಿ ಬಂದ್ ಜಸ್ಟ್ 3 months ಆಗಿದೆ ಅಷ್ಟೇ. ಬೇರೆ ಕಡೆ ಇದನ್ನ ಕೋಚಿಂಗ್ ತೆಗೆದುಕೊಂಡಿರೋ, ಅರ್ಥ ಆಗಿಲ್ಲ ಅಂತ ಹೇಳಿ ಬಿಟ್ಟು ಊರ್ ಹೋಗಿ ಮತ್ತೆ ಬಂದು 3 months ಆಗಿದೆ ಅಷ್ಟೇ. ಆ ಒಬ್ಬ ವಿದ್ಯಾರ್ಥಿ ಬಂದಾಗ ಏನು ಅರ್ಥ ಆಗ್ತಿರ್ಲಿಲ್ಲ, ಇಷ್ಟೊಂದೆಲ್ಲ ಬೇಕಾ ಅಂತ ಕೇಳ್ತಿದ್ರು ಅವರು ಕೂಡ. ಆದ್ರೆ ಇವತ್ತು 3 ವರ್ಷದ ಹಿಂದೆಯಿಂದ ಏನ್ ಕುತ್ಕೊಂಡು ಓದಿದಾರಲ್ಲ ವಿಜಯನಗರದಲ್ಲಿ, ಅವರಿಗೆ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಕ್ ಆಗ್ತಿಲ್ಲ, ಆ ರೀತಿಯ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ. ಇಟ್ ಮೀನ್ಸ್ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ನಮ್ಮಲ್ಲಿರ್ತಕ್ಕಂಥ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಅದು ಚೇಂಜ್ ಆಗಿದೆ ವಿದ್ಯಾರ್ಥಿಗಳಲ್ಲಿ. ಮುಂಚೆ ಇತ್ತು, ನಾನು PSI ಸರ್ ಕಾನ್ಸ್ಟಿಟ್ಯೂಷನ್ ಒಂದು ಬುಕ್ ಇದೆ ಸರ್ ಅಷ್ಟು ಓದ್ತೀನಿ, ನಾನು PC ಸರ್ ಅದಕ್ಕಿಂತ ಸ್ವಲ್ಪ ಕಮ್ಮಿ ಓದ್ತೀನಿ, ನಾನು KS ಸರ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಓದ್ತೀನಿ ಸರ್, ನಾನು UPSC ಸರ್ ನಾನು ಸ್ವಲ್ಪ ಜಾಸ್ತಿ ಓದ್ತೀನಿ. ಕಾನ್ಸ್ಟಿಟ್ಯೂಷನ್ UPSC KS PSI ಅಂತ ಯಾರಿಗೂ ಇಲ್ಲ, ಎಲ್ರಿಗೂ ಒಂದೇ ಇರೋದು. ಬಟ್ ನಮ್ಮ ಸೋಂಬೇರಿತನಕ್ಕೆ ಕೆಲವು ಕೋಚಿಂಗ್ ಸೆಂಟರ್, ಕೆಲವು ಟೀಚರ್ಸ್, ಕೆಲವು ನೀವೇ ಸ್ಟೂಡೆಂಟ್ಸ್, ನಮ್ಮ ಸೋಂಬೇರಿತನಕ್ಕೆ ನಾವು ಮಾಡ್ಕೊಂಡಿದ್ದೀವಿ, ನಾನು ಇಷ್ಟು ಓದ್ತೀನಿ, ನೀನ್ ಇಷ್ಟು ಓದು, ನೀನ್ ಇಷ್ಟು ಓದು. ಅಂಡ್ ಈ ಸಂದರ್ಭದಲ್ಲಿ ಒಂದು 1 minute ತಗೋತೀನಿ ಅಷ್ಟೇ ಟೈಮ್, ಜಾಸ್ತಿ ಟೈಮ್ ಅನ್ನ ತೆಗೆದುಕೊಳ್ಳಲ್ಲ, ಕ್ಲಾಸಿಗೆ ಬರೋಣ. ಬಟ್ ಒಂದು ಹೇಳ್ಬೇಕು, ಇವತ್ತು ಉದಯ್ ಕಾಂಬ್ಳೆ ಅಂತೇಳಿ ಒಬ್ರು ಮೆಸೇಜ್ ಹಾಕಿದ್ರು. ನಾನು ಯೂಶಲಿ ಮೆಸೇಜಿಗೆ ರಿಪ್ಲೈ ಕೊಡಲ್ಲ, ಯಾಕಂದ್ರೆ 1000 ಮೆಸೇಜಸ್ ಇರುತ್ತೆ. ಬಟ್ ಏನೋ ಡೌಟ್ ಇತ್ತು ಅಂತ ಹೇಳಿದ್ರು. ಏನ್ ಡೌಟ್ ಇತ್ತು ಅಂದ್ರೆ, ಅವ್ರಿಗೆ ನನಗೆ ಅಮೇಝಿಂಗ್ ಅನ್ಸ್ತು ಡೌಟ್ ಕೇಳಿ. ಬಿಕಾಸ್ ಕೆಲವರು ಓದಿದ್ರೇನೋ ತಮಗೆ ಗೊತ್ತಿರುತ್ತೆ, ಬಟ್ ಎಷ್ಟು ಇನ್ವಾಲ್ವ್ ಆಗಿದಾರಪ್ಪ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಅನ್ನಿಸ್ತು. ಎಷ್ಟು ಇನ್ವಾಲ್ವ್ ಅವ್ರಾಗಿದ್ದಾರೆ ಅಂದ್ರೆ, ನಾನು ನಿಮಗೆ ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ, ಕೇಂದ್ರ ಮತ್ತೆ ಒಕ್ಕೂಟ ಪಾರ್ಟ್ 1 ಭಾಗ 1 ಹೇಳ್ಕೊಡ್ಬೇಕಾದ್ರೆ, ಆರ್ಟಿಕಲ್ 1, 2, 3, 4 ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆರ್ಟಿಕಲ್ 1, ಇಂಡಿಯಾ ದಟ್ ಈಸ್ ಭಾರತ್, ಯೂನಿಯನ್ ಆಫ್ ಸ್ಟೇಟ್ ರಾದರ್ ದನ್ ಫೆಡರೇಷನ್ ಆಫ್ ಸ್ಟೇಟ್. ಭಾರತ, ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಿ ಹೆಸರು ಹೇಳುತ್ತೆ. ಅದ್ರ ಜೊತೆಗೆ ಟೆರಿಟರಿ ಆಫ್ ಇಂಡಿಯಾ, ಭಾರತದ ಪ್ರದೇಶಗಳನ್ನ ಹೇಳ್ತಾ ಬರುತ್ತೆ ಆರ್ಟಿಕಲ್ 1. ಆರ್ಟಿಕಲ್ 1 ಅಲ್ಲಿ ಏನೇನಾಗಿದೆ ಅಂದ್ರೆ, ನಮ್ಮ ಭೂ ಪ್ರದೇಶಗಳು ಅಂತ ಬಂದ್ರೆ, ಒಂದು ಸ್ಟೇಟ್ಸ್ ರಾಜ್ಯಗಳು, ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳು, ದೆನ್ ಅಕ್ವೈರ್ಡ್ ಟೆರಿಟರೀಸ್, ಇಂಡಿಯಾ ಮೇ ಅಕ್ವೈರ್ಡ್ ಇನ್ ಫ್ಯೂಚರ್, ಅಂದ್ರೆ ಮುಂದೆ ಯಾವ್ದಾದ್ರು ನಾವೇನಾದ್ರೂ ಪ್ರದೇಶವನ್ನ ಅಕ್ವೈರ್ ಮಾಡ್ಕೊಂಡ್ರೆ ಅದು ಕೂಡ ನಮ್ಮ ಭಾರತ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾಳೆ ಪಾಕಿಸ್ತಾನನ ಅಥವಾ POKವನ್ನ ಅಥವಾ ಬಾಂಗ್ಲಾದೇಶನ ನಾವು ವಶಪಡಿಸ್ಕೊಂಡ್ವಿ ಅಂದ್ರೆ ಅದು ಕೂಡ ನಮ್ಮ ಭಾರತದ ಭೌಗೋಳಿಕ ಪ್ರದೇಶ ಆಗುತ್ತೆ ಅಂತ ಹೇಳಿ ಆರ್ಟಿಕಲ್ 1 ನಲ್ಲಿ ಹೇಳ್ಕೊಟ್ಟಿದ್ವಿ. ಇನ್ನ ಡೀಟೇಲ್ಡ್ ಅದನ್ನ ನಾವು ಕ್ಲಾಸ್ ಅಲ್ಲಿ ನೋಡಿದ್ವಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಆರ್ಟಿಕಲ್ 2 ಅನ್ನು ಹೇಳ್ಕೊಟ್ಟಿದ್ವಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಆರ್ ಅಡ್ಮಿಷನ್ ಆಫ್ ನ್ಯೂ ಸ್ಟೇಟ್ಸ್, ಹೊಸ ರಾಜ್ಯಗಳ ಉದಯ ಅಥವಾ ಹೊಸ ರಾಜ್ಯಗಳನ್ನ ಸೇರ್ಪಡಿಸುವುದು. ಬಟ್ ಈ ರಾಜ್ಯಗಳ ಎಕ್ಸಿಸ್ಟೆನ್ಸ್ ಇರಬಾರ್ದು, ಈ ರಾಜ್ಯಗಳು ನಮ್ಮ ಭಾರತದಲ್ಲಿ ಆಲ್ರೆಡಿ ಇರಬಾರ್ದು, ಅಂತವನ್ನ ಸೇರಿಸ್ಬೇಕು ಅಥವಾ ಅಂತವನ್ನ ಉದಯ ಮಾಡಬೇಕು. 2ನೇದು ಹೇಳ್ಕೊಟ್ಟಿದ್ವಿ ಅಲ್ವೇ. 3ನೇ ಆರ್ಟಿಕಲ್ ಏನ್ ಹೇಳ್ಕೊಟ್ಟಿದ್ವಿ, ಇಂಟರ್ನಲ್ ರೀಅಡ್ಜಸ್ಟ್ಮೆಂಟ್. ಇಟ್ ಮೀನ್ಸ್ ಆಂತರಿಕವಾಗಿರ್ತಕ್ಕಂಥ ಬದಲಾವಣೆ. ನಮ್ಮ ಈಗ ಆಲ್ರೆಡಿ ರಾಜ್ಯಗಳು ಇರ್ತವೆ, ಅವುಗಳ ಗಡಿ ಬದಲಾವಣೆ ಮಾಡೋದಾಗಿರ್ಬೋದು, ಹೆಸರನ್ನ ಬದಲಾವಣೆ ಮಾಡೋದಾಗಿರ್ಬೋದು, ಒಂದು ರಾಜ್ಯವನ್ನ ಡಿವೈಡ್ ಮಾಡಿ 2 ರಾಜ್ಯ ಮಾಡೋದಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಆಂಧ್ರ ಪ್ರದೇಶ್ ತೆಲಂಗಾಣ ಆಯ್ತು, ಮಧ್ಯಪ್ರದೇಶ್ ಛತ್ತೀಸ್ಗಢ ಮಧ್ಯಪ್ರದೇಶ ಆಯ್ತು. ಈ ರೀತಿ
ಆಲ್ರೆಡಿ ಇರ್ತಕ್ಕಂಥದ್ದನ್ನ ರಿಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಆರ್ಟಿಕಲ್ 3 ಅಂತ ಹೇಳಿದ್ರೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ವಿ, ಇದು ಬೇಡ ಜಾಸ್ತಿ ಬೇಡ. ಬಟ್ ಆರ್ಟಿಕಲ್ 4 ಅಲ್ಲಿ ನಾವು ಏನ್ ಹೇಳಿದ್ವಿ ಅಂದ್ರೆ, ಆರ್ಟಿಕಲ್ 2 ಅಂಡ್ ಆರ್ಟಿಕಲ್ 3 ವಿಧಿ 2 ಮತ್ತು 3 ಇದೇನು ಚೇಂಜಸ್ ಮಾಡಿದ್ವಲ್ವೇ, ಇದನ್ನ ಮಾಡ್ಲಿಕ್ಕೆ ಅಂಡರ್ ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಪ್ರೊಸೀಜರ್ ಬೇಕಾಗಿಲ್ಲ. ಇಟ್ ಮೀನ್ಸ್ ಸಂವಿಧಾನದ ತಿದ್ದುಪಡಿಯನ್ನ ಮಾಡ್ಬೇಕಾಗಿಲ್ಲ ಆರ್ಟಿಕಲ್ 2 ಅಂಡ್ 3 ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ಕೊಟ್ಟಿದ್ವಿ ಅಲ್ವೇ. ಈಗ ಬರ್ತೀನಿ ಉದಯ್ ಸರ್ ಅವ್ರ ಪ್ರಶ್ನೆಗೆ. ಅವರು ಉದಯ್ ಕಾಂಬ್ಳೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ಸರ್ ನೀವು ಈ ರೀತಿ ಹೇಳ್ಕೊಟ್ಟಿದ್ರಿ ಆರ್ಟಿಕಲ್ 2 ಅಂಡ್ ಆರ್ಟಿಕಲ್ 3 ಇದನ್ನ ಮಾಡ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದ್ ಬೇಕಿಲ್ಲ ಅಂತ. ವೆಲ್ ಸರ್, ನನಗೆ ಅರ್ಥ ಆಗಿದೆ. ಅಂಡ್ ಆರ್ಟಿಕಲ್ 2 ಅಲ್ಲಿ ಹೇಳಿದ್ರೆ ಹೊಸ ರಾಜ್ಯಗಳನ್ನ ಸೇರ್ಪಡೆ ಮಾಡಿಸ್ಬೇಕು, ಅದು ನಮ್ಮ ಭಾರತದಲ್ಲಿ ಇರಬಾರ್ದು, ಆಚೆಯಿಂದ ಸೇರ್ಪಡೆ ಮಾಡಿಸ್ಬೇಕು, ಅಂದ್ರೆ ನಮ್ಮ ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಇರಬಾರ್ದು ಅಂತ ಹೇಳಿದ್ರಿ. ವೆಲ್ ಸರ್, ಅದಕ್ಕೂ ನಾನು ಓಕೆ. ಆದ್ರೆ ಸಿಕ್ಕಿಂ ಅನ್ನ ಸೇರಿಸಿದ್ದಾರೆ, ಭಾರತದಕ್ಕೆ ಸಿಕ್ಕಿಂ ಸೇರಿಸಿದ್ದಲ್ವಾ. ಸೊ ಆ ಸಿಕ್ಕಿಂ ಅನ್ನ 35th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ದಾರೆ, 36th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡಿದ್ದಾರೆ, 35ನೇದು 36ನೇದು ಸಂವಿಧಾನದ ತಿದ್ದುಪಡಿ ಮಾಡಿದ್ದಾರೆ. ಬಟ್ ಸರ್ ನೀವ್ ಹೇಳ್ಕೊಟ್ಟಿದ್ರಿ ಸಿಕ್ಕಿಂ ಅನ್ನ ನಮ್ಮ ದೇಶದೊಳಗಡೆ ಸೇರಿಸ್ಕೊಂಡಿದ್ದು ಯಾವ ಆರ್ಟಿಕಲ್ ಯೂಸ್ ಮಾಡಿ ಅಂತಂದ್ರೆ ಆರ್ಟಿಕಲ್ 2 ಅನ್ನ ಯೂಸ್ ಮಾಡಿ ಅಂತ ನೀವ್ ಹೇಳ್ಕೊಟ್ಟಿದ್ದೀರಾ. ವೆಲ್ ಸರ್ ಡನ್. ಬಟ್ ಆರ್ಟಿಕಲ್ 2 ಅನ್ನ ಯೂಸ್ ಮಾಡಿ ಸಿಕ್ಕಿಂ ಅನ್ನ ನಮ್ಮ ದೇಶಕ್ಕೆ ಸೇರಿಸ್ಕೊಂಡಿದೀವಿ ಅನ್ನೋದಾದ್ರೆ ಮತ್ 35, 36ನೇ ತಿದ್ದುಪಡಿ ಯಾಕೆ ಮಾಡಿದ್ರು ಸರ್? ತಾವೊಂದ್ ಕಡೆ ಹೇಳಿದೀರಾ, ಹೊಸ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ, ಹಳೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ಸರ್ ತಾವೊಂದ್ ಕಡೆ ಹೇಳಿದೀರಾ, ಏನ್ ಹೇಳಿದೀರ ಅಂದ್ರೆ, ನಮ್ಮ ಹೊಸ ರಾಜ್ಯಗಳನ್ನ ಸೇರ್ಪಡೆ ಮಾಡ್ಲಿಕ್ಕೆ ಅಥವಾ ಹೊಸ ರಾಜ್ಯಗಳನ್ನ ಇಲ್ಲೇ ಸೃಷ್ಟಿ ಮಾಡ್ಲಿಕ್ಕೆ ಸಂವಿಧಾನದ ತಿದ್ದುಪಡಿ ಬೇಡ. ಆದ್ರೆ ಪಾಕಿಸ್ತಾನದಿಂದ ಏನಾದ್ರೂ ಒಂದಷ್ಟು ಅಕ್ವೈರ್ ಮಾಡ್ಕೊಂಡ್ರೆ, ಅಥವಾ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಟ್ರೆ, ಅಥವಾ ನಾವು ಚೈನಾಕ್ ಬಿಟ್ಕೊಟ್ರೆ, ಅಥವಾ ನಾವು ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ರೆ ಇದಕ್ಕೆ ಸಂವಿಧಾನದ ತಿದ್ದುಪಡಿ ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ. ಬಟ್ ನಾವೀಗ ಸಿಕ್ಕಿಂ ಅನ್ನ ನಮ್ಮ ದೇಶಕ್ಕೆ ಹಾಕೊಂಡಿದೀವಲ್ವಾ ಸರ್, ಇದನ್ನ 2ನೇ ಆರ್ಟಿಕಲ್ ಅಲ್ಲಿ ಸೇರ್ಪಡೆ ಮಾಡಿದೀರಾ ಅಂತ ಒಂದ್ ಕಡೆ ಹೇಳ್ತೀರಾ, ಇನ್ನೊಂದ್ ಕಡೆ ಹೇಳ್ತೀರಾ 35, 36ನೇ ಅಮೆಂಡ್ಮೆಂಟ್ ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ನಾನು ಏನ್ ಮಾಡ್ಲಿ ಸರ್? ಈಗ 2ನೇದು ಸೇರಿಸ್ಕೊಂಡ್ರೆ ಅಮೆಂಡ್ಮೆಂಟ್ ಬೇಕಾಗಿಲ್ಲ, ಅಮೆಂಡ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಫಾರಿನ್ ಕಂಟ್ರಿ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ, ಫಾರಿನ್ ಇಂದ ವಶಪಡಿಸ್ಕೊಂಡಿದೀವಿ ಅನ್ಕೋತೀವಿ, ಆವಾಗ 2 ಒಳಗಡೆ ಬರಲ್ಲ. ಇದು 2 ಒಳಗಡೆ ಬಂದಿದೆ ಹೆಂಗೆ ಸರ್? ಈ ಪ್ರಶ್ನೆ ಕೇಳಿದ್ರು. ನನಗೆ ತುಂಬಾ ಖುಷಿ ಯಾಕಾಯ್ತು ಅಂದ್ರೆ, ಕಾನ್ಸ್ಟಿಟ್ಯೂಷನ್ ಇಷ್ಟೊಂದು ಆಳಕ್ಕೆ ಹೋಗ್ಬಿಟ್ಟಿದಾರ ನಮ್ಮ ಹುಡುಗರು ಅಂತ ಹೇಳಿ ಖುಷಿ ಆಯ್ತು. ಅದಕ್ಕೆ ಆನ್ಸರ್ ಸಿಂಪಲ್. ಒಂದ್ ಕತೆ ಇದೆ. ಸ್ವತಂತ್ರ ಬಂತು, 3 ಆಪ್ಷನ್ ಸಿಕ್ತು. ಸ್ವತಂತ್ರ ಬಂದಾಗ ಬ್ರಿಟಿಷ್ ಇಂಡಿಯಾ ಅಂತೇಳಿ ಒಂದಷ್ಟು ಪ್ರಾಂತ್ಯಗಳಿದ್ವು, ಬ್ರಿಟಿಷ್ ಏನ್ ಆಡಳಿತ ಮಾಡ್ತಿದ್ರಲ್ವಾ ಅವು. ಇನ್ನೊಂದಷ್ಟು ರಾಜ್ಯಗಳಿದ್ವು, ಅವನ್ನ ದೇಶೀಯ ಸಂಸ್ಥೆಗಳು ಅಂದ್ರೆ ಪ್ರಿನ್ಸ್ಲಿ ಸ್ಟೇಟ್ಸ್ ರಾಜರು ಆಳ್ವಿಕೆ ಮಾಡ್ತಾ ಇದ್ರು. 500ಕ್ಕೂ ಅಧಿಕ ಈ ತರ ಸಂಸ್ಥಾನಗಳಿದ್ವು. ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಶ್ರಮದಿಂದ ಎಲ್ಲರನ್ನು ಮಾತಾಡಿಸಿ ಎಲ್ಲ ಕೂಡ್ಸ್ಕೊಂಡ್ವಿ. ಆ ರೀತಿ ಒಂದು ಸಂಸ್ಥಾನ ಇರ್ತಕ್ಕಂಥದ್ದು ಆಗ ಬ್ರಿಟಿಷ್ ಬಾಂಧ್ಯದಲ್ಲಿ ಸಿಕ್ಕಿಂ ಅಲ್ಲಿ ಒಬ್ರು ರಾಜ್ಯ ಇದೆ, ಚೋಗಾಳ ಅಂತ ಹೇಳಿ ಒಬ್ರು ರಾಜ್ಯ ಇದ್ರು. ಪ್ರೊನೌನ್ಸಿಯೇಷನ್ ಡಿಫ್ರೆಂಟ್ ಇರುತ್ತೆ, ತಲೆ ಕೆಡಿಸ್ಕೊಬೇಡಿ, ಇಂಗ್ಲಿಷ್ ಇಸ್ ಇಡಿಯಟ್ ಲ್ಯಾಂಗ್ವೇಜ್, ಬೇಡ. ಆ ರಾಜ್ಯ ಇದ್ರಲ್ವಾ, ಅವ್ರಿಗೂ 3 ಆಪ್ಷನ್ ಇತ್ತು. ಇಲ್ಲ ಪಾಕಿಸ್ತಾನಕ್ಕೆ ಸೇರ್ಬೋದು, ಇಲ್ಲ ಇಂಡಿಯಾಗೆ ಸೇರ್ಬೋದು, ಇಲ್ಲ ಇಂಡಿಪೆಂಡೆಂಟ್ ಆಗಿ ಉಳ್ಕೋಬಹುದು. ಇಂಡಿಪೆಂಡೆಂಟ್ ಆಗಿ ನಮ್ಮ ರಾಷ್ಟ್ರಕ್ಕೆ ಏನ್ ಸೇರ್ಕೊಂಡಿರ್ಲಿಲ್ಲ, ಅವ್ರನ್ನ ಅಡ್ಮಿಟ್ ಮಾಡ್ಕೋಬೇಕಲ್ವಾ. ಅಂಡರ್ ಆರ್ಟಿಕಲ್ 2 ಅಲ್ಲಿ ಮಾಡ್ಕೊಂಡಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ. ಬಟ್ ಈ ಕಡೆ ಚೈನಾ ಇದೆ, ಈ ಕಡೆ ನೇಪಾಳ ಇದೆ, ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರ ಅವರು. ಆಗ ನಮ್ಮ ಇಂಡಿಯಾ ಏನ್ ಮಾಡುತ್ತೆ, ನಮ್ಮ ಆರ್ಮಿಯನ್ನ, ನಮ್ಮ ಡಿಫೆನ್ಸ್ ಅನ್ನ, ನಮ್ಮ ರಕ್ಷಣಾ ವ್ಯವಸ್ಥೆಯನ್ನ ಅಲ್ಲಿಗೆ ಕಳಿಸುತ್ತೆ. ನೋಡ್ರಪ್ಪ ನೋಡ್ಕೊಳ್ಳಿ ಸಿಕ್ಕಿಂ ಅವ್ರನ್ನ ಅಂತ ಹೇಳಿ. ಆಗ ನಮ್ಮ ಆರ್ಮಿಯ ಸಿಕ್ಕಿಂ ಅನ್ನ ನೋಡ್ಕೊಳ್ಳುತ್ತೆ. ಹಂಗ ಬರ್ತಾ 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 ಏನ್ ಮಾಡ್ತಾರೆ, ಅವರನ್ನ ನಾವು ಕಂಪ್ಲೀಟ್ ನಮ್ಮ ರಾಜ್ಯಕ್ಕೆ ಸೇರಿಸ್ಕೊಳಲ್ಲ. ಈ ಕಡೆ ಸ್ಟೇಟ್ ವುಡ್ ಅಂದ್ರೆ ರಾಜ್ಯದ ಸ್ಥಾನಮಾನವನ್ನು ಕೊಡಲ್ಲ, ಈ ಕಡೆ ಇಲ್ಲಿರ್ತಕ್ಕಂತಹ ಯೂನಿಯನ್ ಟೆರಿಟರಿ ಸ್ಥಾನಮಾನನು ಕೊಡಲ್ಲ. ಬಟ್ ನಮ್ಮ ಇದ್ರಲ್ಲೇ ಇರ್ತಕ್ಕಂತಹ ಅಂದ್ರೆ ನಮ್ಮ ಇದ್ರಲ್ಲೇ ಇಲ್ಲ, ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇಲ್ಲ, ಆ ಒಂದು ಪ್ರಾವಿಷನ್ ಅನ್ನ ಹುಟ್ಟಾಕ್ಬಿಡ್ತೀವಿ. ಯಾವ್ದು ಪ್ರಾವಿಷನ್ ಅಂದ್ರೆ, ಒಂದು 35ನೇ ತಿದ್ದುಪಡಿ ಮಾಡ್ಬಿಟ್ಟು ಆರ್ಟಿಕಲ್ 2 ಏನಿತ್ತಲ್ಲ, ಆರ್ಟಿಕಲ್ 2A ಅಂತ ಹೇಳಿ ಒಂದು ಪ್ರಾವಿಷನ್ ಅನ್ನ ಹುಟ್ಟು ಮಾಡಿ ಅದನ್ನ ಸೇರಿಸ್ಕೋತೀವಿ. ಈ ಕಡೆ ರಾಜ್ಯನೂ ಅಲ್ಲ, ಈ ಕಡೆ ಯೂನಿಯನ್ ಟೆರಿಟರಿನೂ ಅಲ್ಲ. ನಮ್ಗೆ ಅವಕಾಶ ಇರೋದೇ 3, ಒಂದು ರಾಜ್ಯ ಆಗಿರ್ಬೇಕು,
ಇಲ್ಲ ಯೂನಿಯನ್ ಟೆರಿಟರಿ ಆಗಿರ್ಬೇಕು, ಇಲ್ಲ ನಾವು ವಶಪಡಿಸ್ಕೊಂಡಿರೋದಾಗಿರ್ಬೇಕು. ಈಗ ಬೇರೆ ಕಡೆಯಿಂದ ವಶಪಡಿಸ್ಕೊಂಡೆ, ಫಾರ್ ಎಕ್ಸಾಂಪಲ್ ಪುದುಚೇರಿ, ದಾದ್ರಾ ನಗರ ಹವೇಲಿ ಅಥವಾ ಗೋವಾ, ಇವನ್ನೆಲ್ಲ ಬೇರೆ ಇದರಿಂದ ವಶಪಡಿಸ್ಕೊಂಡ್ವಿ, ತಿದ್ದುಪಡಿ ಮಾಡ್ಕೊಂಡ್ವಿ, ಸೇರಿಸ್ಕೊಂಡ್ವಿ ಸಂವಿಧಾನವನ್ನ. ಪೋರ್ಚುಗೀಸರು, ಡಚ್ಚರು ಇವರೆಲ್ಲ ಇದ್ರಲ್ಲ, ಅವರಿಂದ ವಶಪಡಿಸ್ಕೊಂಡ್ವಿ. ಬಟ್ ಇಲ್ಲೇನ್ ಮಾಡಿದ್ವಿ, ಆರ್ಟಿಕಲ್ 2 ಕ್ಯಾಪಿಟಲ್ ಎ ನ 35th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ತೆಗೆದುಕೊಂಡ್ಬಂದು ಇದಕ್ಕೆ ಒಂದು ಸಪರೇಟ್ ಸ್ಥಾನಮಾನವನ್ನ ಕೊಟ್ವಿ. ಸಪರೇಟ್ ಆಗಿರೋ ಸ್ಥಾನಮಾನ ಇದಕ್ಕೆ. ಬಟ್ ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪ್ರಾವಿಷನ್ಸ್ ಅಲ್ಲಿವರೆಗೂ ಇರಲಿಲ್ಲ. ಆಗ ಪಾರ್ಲಿಮೆಂಟ್ ಸೃಷ್ಟಿ ಮಾಡ್ಕೊಂಡಿತ್ತು, ಒಂದು ಹೊಸ ಆರ್ಟಿಕಲ್ ಮಾಡ್ಬಿಟ್ಟಿತ್ತು, ಆರ್ಟಿಕಲ್ 2 ಕ್ಯಾಪಿಟಲ್ ಎ ಅಂತ ಹೇಳಿ. ಅದಕ್ಕೆಲ್ಲ ಕ್ರಿಟಿಕ್ಸ್ ಮಾಡಿದ್ರು, ಇವ್ರೇನು ನಮ್ಮ ಸಂವಿಧಾನದಲ್ಲಿ ಇಲ್ದೇ ಇರೋದನ್ನ ಮಾಡ್ಕೊಳ್ತವ್ರೆ ಅಂತ ಹೇಳಿ. ಯಾವ ಕ್ರಿಟಿಕ್ಸ್ ಮಾಡಿದ್ರಲ್ವಾ, 36ನೇ ತಿದ್ದುಪಡಿ ಮಾಡಿ ಆ ಆರ್ಟಿಕಲ್ ನ ಕಟ್ ಮಾಡ್ಬಿಟ್ರು. 36th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ನ ತಂದು ಆರ್ಟಿಕಲ್ 2 ಕ್ಯಾಪಿಟಲ್ ಎ ಏನಿತ್ತಲ್ಲ ಅದನ್ನ ಡಿಲೀಟ್ ಮಾಡಿದ್ರು. ತಮಗೆ ಗೊತ್ತಿದೆ, ಈಗ ಫಾರ್ ಎಕ್ಸಾಂಪಲ್ ಎನ್ಜಾಕ್, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಏನಿದೆಯಲ್ವಾ, ಅದೀಗ ರದ್ದಾಗಿದೆ. 4th ಜಡ್ಜ್ಮೆಂಟ್ ಅಲ್ಲಿ ರದ್ದು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಸ್ಕಾರಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ. ಆದ್ರೂ ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಾ? ಎಸ್, ಮೆನ್ಷನ್ ಆಗಿದೆ, ಬಟ್ ಜಾರಿಗೆ ಬಂದಿಲ್ಲ. ಅದಿದೆ ಕಾನ್ಸ್ಟಿಟ್ಯೂಷನ್, ರಿಯಲ್ ಕಾನ್ಸ್ಟಿಟ್ಯೂಷನ್ ತೆಗೆದು ನೋಡಿ, ಅದಿದೆ. ಎನ್ಜಾಕ್ ಇನ್ನ ಇದೆ. ಆ ರೀತಿ ಯಾವುದೇ ಒಂದು ವರ್ಡ್ ಕೂಡ ಅದು ಇನ್ನಾಪರೇಟ್ ಆಗಿದ್ರು ಕೂಡ ನಮ್ಮ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿರುತ್ತೆ, ಬಟ್ ಎನ್ಫೋರ್ಸ್ ಆಗಿರಲ್ಲ, ಅಂದ್ರೆ ಜಾರಿಗೆ ಬರ್ತಿರಲ್ಲ ಅಷ್ಟೇ. ಅದನ್ನ ತೆಗೆದಾಕ್ಬೇಕು. ಈಗ ತೆಗೆದಾಕಕ್ಕೆ 36th ಅಮೆಂಡ್ಮೆಂಟ್ ಆಕ್ಟ್ ಮಾಡಿ ತೆಗೆದಾಕಿದ್ರು. 2 ತೆಗೆದಾಕರು ಸಿಕ್ಕಿಂ ಅಲ್ಲಿ ಇತ್ತು. ದೆನ್ ಒಂದ್ ಕೆಲಸ ಮಾಡಿದ್ರು, ಈಗ ಮೊದ್ಲೇ ಹೊಸದಾಗಿ ಆರ್ಟಿಕಲ್ 2 ಒಳಗಡೆ ಅದು ನಮ್ಮ ರಾಜ್ಯದಲ್ಲಿ ಇರ್ಲಿಲ್ಲಲ್ವಾ, ಆಮೇಲೆ ಮತ್ತೆ ಆರ್ಟಿಕಲ್ 2 ನ ಯೂಸ್ ಮಾಡಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್ ಆರ್ ಅಡ್ಮಿಷನ್ ಆಫ್ ನ್ಯೂ ಸ್ಟೇಟ್ಸ್, ಹೊಸ ರಾಜ್ಯವನ್ನ ಸ್ಥಾಪಿಸೋದು ಅಥವಾ ಹೊಸ ರಾಜ್ಯವನ್ನು ಉದಯ ಮಾಡೋದಲ್ವಾ. ನಮ್ಮ ದೇಶದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದಲ್ವಾ, ಸಿಕ್ಕಿಂ ನಮ್ಮ ದೇಶದಲ್ಲಿ ಇರ್ಲಿಲ್ಲ, ಹೊಸ ರಾಜ್ಯ ಸ್ಥಾಪನೆ ಮಾಡಿದ್ರು ಅಂಡರ್ ಆರ್ಟಿಕಲ್ 2 ಅಲ್ಲಿ. ಸೊ ಈಗ ಇದನ್ನ ಹೇಳೋದಕ್ಕೆ ಅವ್ರಿಗೆ ಅರ್ಥ ಆಯ್ತು. ಇಟ್ ಮೀನ್ಸ್ ಯಾರಾದ್ರೂ ಹೊಸ ಸ್ಟೂಡೆಂಟ್ಸ್ ಇದು ನನ್ನ ಕ್ಲಾಸ್ ಕೇಳ್ತಿದ್ರೆ, ಏನ್ ಸರ್ ಏನೇನೋ ಹೇಳ್ತಿದ್ದಾರೆ ಅಂತ ಅನ್ನೋ ಫೀಲಿಂಗ್ ಆಗೋದು ಸಹಜ. ತಾವುಗಳು ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ ಕ್ಲಾಸ್ ಅನ್ನ ಕೇಳಿ ರಿವಿಷನ್ ಮಾಡಿದ್ರೆ ನನಗೆ ಹೇಳಿರ್ತಕ್ಕಂಥ ಕತೆ ಅರ್ಥ ಆಗುತ್ತೆ. ಓಕೆ, ಸರ್. ಓಕೆ, ಇಲ್ಲಿಗೆ ಬರೋಣ. Thank you so much, Ankush sir. You look like a hero, sir. Your beautiful voice, your look, perfect gentleman. Thank you. ಬಟ್ ಇಲ್ಲೇನೋ ಸಮಸ್ಯೆ ಇದೆ. ಸ್ವಾಭಾವಿಕತೆ ಅಲ್ವಲ್ಲ ಹುಡುಗ ಇನ್ನೊಬ್ಬ ಹುಡುಗನ ಇಷ್ಟಪಡೋದು. ಒಂದು ನಿಮಿಷ, ಯಾಕೋ ಇದು ಆಫ್ ಆಯ್ತು. ಸ್ಮಾರ್ಟ್ ಬೋರ್ಡ್ ಆಫ್ ಆಯ್ತು, ಒಂದು ನಿಮಿಷ ಇರಿ. ಒಂದು ಮಿನಿಟ್ ಇರಿ, ನಾನಾಗಲಿ. ಓಕೆ, ನಾನು ಎಲ್ಲಿದ್ದೆ? ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಜಡ್ಜಸ್ ರಿಮೂವಲ್ ಪ್ರಕ್ರಿಯೆಯಲ್ಲಿ ಇದ್ದೆ ಅಲ್ವೇ? ಓಕೆ, ಆರ್ಟಿಕಲ್ 124 ಕ್ಲಾಸ್ 4 ಅಲ್ಲಿ ಇದೆ. ಡನ್. ಓಹ್, ಮತ್ತೆ ಎಲ್ಲ ಹೋಯ್ತು ಅನ್ಸುತ್ತೆ. ಫಸ್ಟ್ ಇಂದ ಓಪನ್ ಮಾಡಬೇಕು. ಜಸ್ಟ್ ಎ ಮಿನಿಟ್, ಓಪನ್ ಮಾಡ್ತೀನಿ. ಶಿಟ್.
ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಬೇರ್ ಆಕ್ಟ್ ನೋಡಿ, ನಿಮಗೆ ಕನ್ನಡದಲ್ಲೂ ಕೂಡ ಇದೆ. ಯಾರಾದ್ರೂ ಓದ್ತಕ್ಕಂತಹ ಆಸಕ್ತಿ ಉಳ್ತಕ್ಕಂಥವ್ರು ಇದರಲ್ಲೇ ಸಿಗುತ್ತೆ ನೋಡಿ. ಬೇರ್ ಆಕ್ಟ್ ಡೌನ್ಲೋಡ್ ಮಾಡ್ಕೋಬಹುದು. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಂಗ್ಲಿಷ್ ವರ್ಷನ್ ಅನ್ನ ಓಪನ್ ಮಾಡ್ತಾ ಇರ್ತೀನಿ. ಕನ್ನಡ ಟ್ರಾನ್ಸ್ಲೇಷನ್ ಅಷ್ಟು ಚಂದ ಆಗಿಲ್ಲ. ಆರ್ಟಿಕಲ್ 124 ಕ್ಲಾಸ್ 4 ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ತಕ್ಕಂಥದ್ದು. ಅದೇ ಹೈಕೋರ್ಟ್ನ ಜಡ್ಜಸ್ ಅನ್ನ ರಿಮೂವ್ ಮಾಡ್ತಕ್ಕಂಥದ್ದು ಆರ್ಟಿಕಲ್ 217 217. ಓಕೆ, ಸೊ ಬರೋಣ. ಇಲ್ಲಿ ಒಂದು ಮಿಸ್ಬಿಹೇವಿಯರ್ ಅನುಚಿತ ವರ್ತನೆ, ಎರಡನೇದು ಇನ್ಕೆಪಾಸಿಟಿ ಅಸಮರ್ಥತೆ, ಅಂದ್ರೆ ಅವರಿಗೆ ಅವ್ರ ಕೆಲಸವನ್ನು ಅವರು ನಿರ್ವಹಿಸಲಿಕ್ಕೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ಎರಡು ಆಧಾರದ ಮೇಲೆ ಅವರನ್ನ ರಿಮೂವ್ ಮಾಡ್ತಾರೆ, ಪದಚ್ಯುತಿಗೊಳಿಸ್ತಾರೆ ಯಾರನ್ನ, ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ. ಬಟ್ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಏನ್ ಮೆನ್ಷನ್ ಆಗಿದೆ ಅಂದ್ರೆ ಜಸ್ಟ್ ಯಾವ ರೀತಿ ಅವರನ್ನ ರಿಮೂವ್ ಮಾಡಬೇಕು ಅಂತಕ್ಕಂಥದ್ದು ಮೆನ್ಷನ್ ಆಗಿದೆ. ಇಟ್ ಮೀನ್ಸ್ ಈ ಎರಡು ಆಧಾರದ ಮೇಲೆ ಲೋಕಸಭೆ ಅಂಡ್ ರಾಜ್ಯಸಭೆ ಎರಡೂ ಕೂಡ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ವಿಶೇಷ ಬಹುಮತದೊಂದಿಗೆ, ಇಟ್ ಮೀನ್ಸ್ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್ ಅದ್ರಲ್ಲಿ 2/3, ಇಟ್ ಮೀನ್ಸ್ 100 ಜನ ಮೆಂಬರ್ಸ್ ಇದ್ರೆ ವೇಕೆಟ್ ಎಷ್ಟು ಜನ ಇದೆ ನಮಗೆ ಬೇಕಾಗಿಲ್ಲ, ಅಂದ್ರೆ ಗೈರು ಹಾಜರು ಎಷ್ಟು ಜನ ಆಗ್ಯವ್ರೆ, ಎಷ್ಟು ಜನ ಸತ್ತೋಗಿದ್ದಾರೆ ಅದೆಲ್ಲ ನಮಗೆ ಬೇಡ. ಒಟ್ಟು ಟೋಟಲ್ ಮೆಂಬರ್ಶಿಪ್ ಎಷ್ಟಿದೆ 100 ಇದೆಯಾ, ಆ 100ರಲ್ಲಿ 2/3 ಅಂದ್ರೆ 66 ಜನ, ಅದ್ರಲ್ಲಿ 2/3 ಪ್ರೆಸೆಂಟ್ ಇರಬೇಕು, ವೋಟ್ ಮಾಡ್ಬೇಕು. ಅದು ಸ್ಪೆಷಲ್ ಮೆಜಾರಿಟಿ. ಕಳೆದ ಕ್ಲಾಸಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ನಾನು ಹೋಗಲ್ಲ ಡೀಟೇಲ್ಡ್ ಆಗಿ. ಸೊ ಈಗ ಮುಂದುವರ್ಸ್ಕೊತಾ ಹೋಗ್ತೀನಿ. ಇಟ್ ಮೀನ್ಸ್ ಆರ್ಟಿಕಲ್ 124 ಅಲ್ಲಿ ಜಸ್ಟ್ ಇಷ್ಟೇ ಮೆನ್ಷನ್ ಮಾಡಿದ್ದಾರೆ. ಪ್ರೊಸೀಜರ್ ಏನ್ ಮಾಡಿದ್ದಾರೆ ಅಂದ್ರೆ ಪ್ರೊಸೀಜರ್ನ ಯಾರಿಗೆ ಬಿಟ್ಟಿದ್ದಾರೆ, ಪಾರ್ಲಿಮೆಂಟಿಗೆ ಬಿಟ್ಟಿದ್ದಾರೆ. ಸಂಸತ್ತು ಪ್ರೊಸೀಜರ್ ಹೆಂಗಿದೆ ಅಂತೇಳಿ ಯಾವ್ದಾದ್ರು ಒಂದು ಲಾ ಪಾಸ್ ಮಾಡ್ಲಿ, ಯಾವ್ದಾದ್ರು ಒಂದು ಕಾಯ್ದೆಯನ್ನ ಮಾಡ್ಲಿ ಬಿಡಿ ಅಂತೇಳಿ ಸಂಸತ್ತಿಗೆ ಈ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಧಿಕಾರವನ್ನ ಸಂಸತ್ತು ಯುಟಿಲೈಸ್ ಮಾಡಿಕೊಂಡು ಒಂದು ಆಕ್ಟ್ ಅನ್ನ ಮಾಡಿದೆ, ಒಂದು ಕಾಯ್ದೆಯನ್ನ ಮಾಡಿದೆ. ಆ ಕಾಯ್ದೆ ಯಾವುದು ಅಂದ್ರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್, ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಂತ ಹೇಳಿ. ಸೊ ಈ ಕಾಯ್ದೆಯ ಪ್ರಕಾರ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ರಿಮೂವ್ ಮಾಡಬಹುದು. ಸರ್ ಮತ್ತೆ ಪ್ರೊಸೀಜರ್ ಹೆಂಗಿದೆ ಸರ್, ಆ ಪ್ರಕ್ರಿಯೆ ಹೆಂಗಿದೆ ಸರ್, ಆ ಆಕ್ಟ್ ಅಲ್ಲಿ ಏನೇನು ಮೆನ್ಷನ್ ಆಗಿದೆ ಸರ್, ನೋಡೋಣ. ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ಮುಂಚೆ ಹೈಕೋರ್ಟ್ ನವ್ರನ್ನ ಹೆಂಗ್ ಮಾಡ್ತಾರೆ ಅಂತ ಒಂದ್ಸತಿ ನೋಡ್ಬೇಕಲ್ವಾ. ಸುಪ್ರೀಂ ಕೋರ್ಟ್ ಅವ್ರನ್ನ ನೋಡಿದ್ವಿ, ಸೊ ಒಂದ್ಸತಿ ಹೈಕೋರ್ಟ್ ಅವ್ರನ್ನ ಹೆಂಗ್ ರಿಮೂವ್ ಮಾಡ್ತಾರೆ ಅಂತ ನೋಡೋಣ. ಸೊ ಹೈಕೋರ್ಟ್ ಅವ್ರನ್ನ ಹೆಂಗ್ ರಿಮೂವ್ ಮಾಡ್ತಾರೆ ಅಂತ ಅಂದ್ರೆ ದ ಜಡ್ಜ್ ಮೇ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಆಫ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ರಾಷ್ಟ್ರಪತಿಯವರಿಂದಾನೇ ಹೈಕೋರ್ಟ್ ಜಡ್ಜಸ್ ರಿಮೂವ್ ಆಗ್ತಾರೆ. ಅಟ್ ದ ಸೇಮ್ ಟೈಮ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಕೂಡ ಅಷ್ಟೇ. ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಉಚ್ಚ ನ್ಯಾಯಾಲಯದ ಎರಡೂ ನ್ಯಾಯಮೂರ್ತಿಗಳನ್ನ ಭಾರತದ ರಾಷ್ಟ್ರಪತಿಯವರೇ ರಿಮೂವ್ ಮಾಡ್ತಾರೆ, ಪದಚ್ಯುತಿಗೊಳಿಸ್ತಾರೆ. ಬಟ್ ಏನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಂತಂದ್ರೆ ನೋಡಿ, ಇನ್ ದ ಮ್ಯಾನರ್ ಪ್ರೊವೈಡೆಡ್ ಇನ್ ದ ಕ್ಲಾಸ್ 4 ಆಫ್ ಆರ್ಟಿಕಲ್ 124 ಫಾರ್ ದ ರಿಮೂವಲ್ ಆಫ್ ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನ ಹೆಂಗ್ ರಿಮೂವ್ ಮಾಡ್ತಾರಲ್ಲ ಹಂಗೆ ಇವ್ರನ್ನು ರಿಮೂವ್ ಮಾಡಿ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಹೈಕೋರ್ಟ್ ಜಡ್ಜಸ್ ಅವ್ರನ್ನು ಕೂಡ ಹೆಂಗ್ ರಿಮೂವ್ ಮಾಡ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಹೆಂಗ್ ಮಾಡ್ತಿರಲ್ರಿ ಆರ್ಟಿಕಲ್ 124 ಅಲ್ಲಿ ಅದೇ ರೀತಿ ಮಾಡಿ ಅಂತ ಅಷ್ಟೇ ಕೊಟ್ಟಿರೋದು ನಮ್ಮ ಕಾನ್ಸ್ಟಿಟ್ಯೂಷನ್, ಬೇರೆ ಏನು ಕೊಟ್ಟಿಲ್ಲ. ಲಾಂಗ್ ಸ್ಟೋರಿ ಶಾರ್ಟ್, ಇಟ್ ಮೀನ್ಸ್ ಇಬ್ರಿಗೂ ಕೂಡ ಒಂದೇ ಅಲ್ವಾ, ಒಂದೇ ರೀತಿ ರಿಮೂವ್ ಅನ್ನ ಮಾಡ್ತೀವಿ. ಯಾರನ್ನ, ಹೈಕೋರ್ಟ್ ಅವ್ರನ್ನು ಮತ್ತೆ ಸುಪ್ರೀಂ ಕೋರ್ಟ್ ಅವ್ರನ್ನ.
ಸೊ ಆ ಪ್ರೊಸೀಜರ್ ಹೆಂಗಿರುತ್ತೆ ಅಂತ ಹೇಳಿ ಈಗ ನೋಡ್ತಾ ಬರೋಣ. ಇದು ಇಂಪಾರ್ಟೆಂಟು. ಎಸ್, ರಿಮೂವಲ್ ಆಫ್ High Court and Supreme Court judges. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿಗಳು ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಪದಚ್ಯುತಿ ಅಂದ್ರೆ ಅವ್ರನ್ನ ರಿಮೂವ್ ಮಾಡೋದು ಹೆಂಗೆ ಅಂತ ಹೇಳಿ. ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್, ಇವರ ಪದಚ್ಯುತಿ ಅಂದ್ರೆ ರಿಮೂವಲ್ ಹೆಂಗ್ ಮಾಡೋದು. ಸೊ ಇದು ರಿಮೂವ್ ಮಾಡ್ತಕ್ಕಂಥ ಆರ್ಟಿಕಲ್ ಯಾವುದು? ಆರ್ಟಿಕಲ್ 124 ಕ್ಲಾಸ್ 4. ಯಾವುದಕ್ಕೆ? ಹೈಕೋರ್ಟ್ಗೆ, ಸಾರಿ ಸುಪ್ರೀಂ ಕೋರ್ಟ್ಗೆ, ಸರ್ವೋಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ರಿಮೂವ್ ಮಾಡೋದು ಅಂಡರ್ ಆರ್ಟಿಕಲ್ 124 ಕ್ಲಾಸ್ 4. ಅದೇ ನಮ್ಮ ಉಚ್ಚ ನ್ಯಾಯಾಲಯ ಆರ್ಟಿಕಲ್ 217 ಕ್ಲಾಸ್ 2 ವಿಧಿ 217 ಪ್ರಕಾರ ಹೈಕೋರ್ಟ್ ನ ನ್ಯಾಯಮೂರ್ತಿಗಳನ್ನ ರಿಮೂವ್ ಮಾಡ್ತೀವಿ. ಬಟ್ ಇದು ರಿಮೂವಲ್ ಪ್ರೊಸೀಜರ್ ಎಲ್ಲಿ ಮೆನ್ಷನ್ ಆಗಿದೆ? ಇಲ್ಲಿ ಸುಮ್ಮನೆ ಆರ್ಟಿಕಲ್ 217 ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಹೆಂಗೆ ಸುಪ್ರೀಂ ಕೋರ್ಟ್ ಜಡ್ಜಸ್ ರಿಮೂವ್ ಮಾಡ್ತಾರಲ್ಲ ಹಂಗ್ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ. ಹಂಗಾರೆ ನಾವೀಗ ಏನ್ ಮಾಡಬೇಕು? ಸುಪ್ರೀಂ ಕೋರ್ಟ್ ಜಡ್ಜಸ್ ಹೆಂಗ್ ರಿಮೂವ್ ಮಾಡ್ತಾರೆ ಅಂತ ನೋಡ್ಬೇಕು. ಈಗ ಆಲ್ರೆಡಿ ಆರ್ಟಿಕಲ್ 124 ಏನ್ ಹೇಳಿದೆ? ರಿಮೂವ್ ಮಾಡ್ಬೋದಪ್ಪ 2 ಆಧಾರದ ಮೇಲೆ ಅಂತ ಹೇಳಿದೆ. ಒಂದು, ಪ್ರೂವ್ಡ್ ಮಿಸ್ಬಿಹೇವಿಯರ್, ಸಾಬೀತಾದ ಅನುಚಿತ ವರ್ತನೆ. ಇನ್ಕೆಪಾಸಿಟಿ, ಸಾಬೀತಾದ ಅನುಚಿತ ವರ್ತನೆ ಮತ್ತೆ ಇನ್ಕೆಪಾಸಿಟಿ ಅಸಮರ್ಥತೆ. PSI ಸ್ಟೂಡೆಂಟ್ಸ್ಗೆ ಟ್ರಾನ್ಸ್ಲೇಷನ್ ಹೆಲ್ಪ್ ಆಗುತ್ತೆ, ನೋಡ್ತಾ ಬನ್ನಿ. ಈ 2 ಆಧಾರದ ಮೇಲೆ ರಿಮೂವ್ ಮಾಡಬಹುದು ಅಂತ ಹೇಳಿದ್ದಾರೆ. ಇಷ್ಟೇ ಹೇಳಿರೋದು. ಇದು ಪ್ರೊಸೀಜರ್ ಹೇಳಿದಾರ ಕಾನ್ಸ್ಟಿಟ್ಯೂಷನ್ ನೋ ಹೇಳಿಲ್ಲ. ಮತ್ತೇನಂತ ಹೇಳಿದ್ದಾರೆ? ಪಾರ್ಲಿಮೆಂಟ್ ಬಿಟ್ಟಿದೀವಿ ಅದನ್ನ. ಪಾರ್ಲಿಮೆಂಟ್ ಯಾವ್ದಾದ್ರು ಲಾ ಮಾಡ್ಕೊಳ್ಳಿ, ಯಾವ್ದಾದ್ರು ಆಕ್ಟ್ ನ ಪಾಸ್ ಮಾಡ್ಲಿ ಅಂತ ಹೇಳಿ ಪಾರ್ಲಿಮೆಂಟ್ ಸಂಸತ್ತಿ ಬಿಟ್ಟಿದ್ದಾರೆ ಅದ್ರ ಪ್ರೊಸೀಜರ್ನ. ಅಂದ್ರೆ ಅದ್ರ ಹಂತ ಹೇಗಿರುತ್ತೆ, ಯಾವೆಲ್ಲ ಹಂತಗಳಲ್ಲಿ ಪ್ರಕ್ರಿಯೆ ಹೇಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ಸಂಸತ್ತು ಇದನ್ನ ಯುಟಿಲೈಸ್ ಮಾಡ್ಕೊಂಡು ಒಂದು ಆಕ್ಟ್ ಅನ್ನ ಪಾಸ್ ಮಾಡಿದೆ. ಆ ಆಕ್ಟ್ ಯಾವುದು ಅಂದ್ರೆ ಜಡ್ಜಸ್ ಎನ್ಕ್ವೈರಿ ಆಕ್ಟ್ ಅಂತ. ಸೊ ಕನ್ನಡದಲ್ಲಿ ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಇದ್ರ ಪ್ರಕಾರ ಒಂದು ಪ್ರೊಸೀಜರ್ ಇದೆ. ಈ ಪ್ರೊಸೀಜರ್ ಪ್ರಕಾರ, ಈ ಪ್ರಕ್ರಿಯೆ ಪ್ರಕಾರ ರಿಮೂವ್ ಮಾಡಬಹುದು. ಯಾವುದು ಸರ್ ಆ ಪ್ರೊಸೀಜರ್? ಈಗ ಹೇಳ್ತೀನಿ ಕೇಳಿ ಸರ್. ಓಕೆ ನೋಡಿ ಸರ್, ಇಲ್ಲಿ ರಿಮೂವಲ್ ಮೋಷನ್ ಅನ್ನ ತೆಗೆದುಕೊಂಡ್ ಬರ್ತಾರೆ. ರಿಮೂವಲ್ ಮೋಷನ್ ಏನ್ ಸರ್? ರಿಮೂವಲ್ ಮೋಷನ್ ಅಂದ್ರೆ ಕನ್ನಡದಲ್ಲಿ ಪದಚ್ಯುತಿ ಗೊತ್ತುವಳಿ. ಯಾವುದೇ ಒಂದು ತರಲಿ ಮೋಷನ್ ತರ್ತಾರಲ್ವಾ, ಫಸ್ಟ್ ಇಲ್ಲಿಗೆ ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು. ಬಟ್ ಈ ರಿಮೂವಲ್ ಮೋಷನ್ ಎಲ್ಲಿಗೆ ತರ್ಬೋದು? ರಾಜ್ಯಸಭೆಯಲ್ಲಿ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು ಈ ಒಂದು ಮೋಷನ್ ಅನ್ನ.
ಈ ಒಂದು ಗೊತ್ತುವಳಿಯನ್ನ, ಅಥವಾ ಲೋಕಸಭೆಯಲ್ಲಾದ್ರೂ ಮಾಡ್ಬೋದು. ಎಲ್ಲಿ ಮಾಡ್ಬೋದು? ರಾಜ್ಯಸಭೆ, ಲೋಕಸಭೆ. ಬಟ್ ಮನಿ ಬಿಲ್ನ ಲೋಕಸಭೆಯಲ್ಲೇ ಮಾತ್ರ. ಸೊ ಎಲ್ರಿ ಮಾಡ್ಬೋದ್ರಿ? ಲೋಕಸಭೆಯಲ್ಲಾದ್ರೂ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಪರಿಚಯ ಮಾಡ್ಬೋದು, ಅಲ್ಲಿ ಪ್ರೆಸೆಂಟ್ ಮಾಡ್ಬೋದು, ಅಥವಾ ರಾಜ್ಯಸಭೆಯಲ್ಲಾದ್ರೂ ಪ್ರೆಸೆಂಟ್ ಮಾಡ್ಬೋದು. ಇನ್ ಕೇಸ್ ಲೋಕಸಭೆಗೆ ಈ ರಿಮೂವಲ್ ಅನ್ನು ತರ್ತೀವಿ ಸರ್ ಅಂದ್ರೆ, ಲೋಕಸಭೆಯ ಸದಸ್ಯರು ಏನಿರ್ತಾರಲ್ಲ ಅದರಲ್ಲಿ 100 ಜನ ಇದನ್ನ ಒಪ್ಪಿಗೆ ಕೊಡ್ಬೇಕು. 100 ಜನ ಸೈನ್ ಹಾಕ್ಬೇಕು ಇದಕ್ಕೆ. 100 ಜನ ಸದಸ್ಯರಲ್ಲಿ ಲೋಕಸಭೆಯಲ್ಲಾದ್ರೆ. ಅದೇ ರಾಜ್ಯಸಭೆಯಲ್ಲಾದ್ರೆ 50 ಜನ ಮೆಂಬರ್ಸ್, 50 ಮೆಂಬರ್ಸ್ ಇದಕ್ಕೆ ಒಪ್ಪಿಗೆ ಕೊಡ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ಕೊಳ್ಳಿ, ನನ್ನ ರಿಮೂವ್ ಮಾಡ್ತಿದ್ದಾರೆ ಅನ್ಕೊಳ್ಳಿ. ನನ್ನ ರಿಮೂವ್ ಮಾಡ್ತಕ್ಕಂಥ ಮೋಷನ್ ಅನ್ನ ಎಲ್ಲಿ ತರ್ಬೋದು? ಲೋಕಸಭೆಯಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಿ, ರಾಜ್ಯಸಭೆಯಲ್ಲಾದ್ರೂ ಇಂಟ್ರೊಡ್ಯೂಸ್ ಮಾಡಿ, ಎಲ್ಲಾದ್ರೂ ಪರಿಚಯಿಸಿ ಈ ಒಂದು ಬಿಲ್ ಅನ್ನ, ಈ ಒಂದು ಮಸೂದೆಯನ್ನ, ಈ ಒಂದು ಮೋಷನ್ ಅನ್ನ, ಈ ಒಂದು ಗೊತ್ತುವಳಿಯನ್ನ, ಈ ಒಂದು ಪದಚ್ಯುತಿ ಗೊತ್ತುವಳಿಯನ್ನ. ಲೋಕಸಭೆಯಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಿಲ್ನ 100 ಜನ ಸೈನ್ ಹಾಕ್ಬೇಕು ಇದಕ್ಕೆ. ಇಲ್ಲ ಸರ್ ನಾವು ರಾಜ್ಯಸಭೆಯಲ್ಲಿ ಮಾಡ್ತಾ ಇದೀವಿ. ಎಸ್ ಮಾಡಿ, ನಿಮ್ ಕರ್ಮ, ತೊಂದರೆ ಇಲ್ಲ. ರಾಜ್ಯಸಭೆಯಲ್ಲಿ ಮಾಡ್ಬೇಕಂದ್ರೆ 50 ಜನ ಸದಸ್ಯರು ಸೈನ್ ಹಾಕ್ಬೇಕು. ಆಯ್ತು, ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಯ್ತು, ಇದು 100 ಜನ ಸೈನು ಹಾಕಿದ್ರು, ಲೋಕಸಭೆಗೆ ಬಂತು. ಬರ್ತಿದಂಗೆ ಇದನ್ನ ಕನ್ಸಿಡರ್ ಮಾಡ್ತಾರ? ಪರಿಗಣಿಸ್ತಾರ ಇದನ್ನ? ನೋ, ಪರಿಗಣಿಸಲ್ಲ. ಇದು ಎಲ್ಲೋಗುತ್ತೆ ನೆಕ್ಸ್ಟ್ ಮ್ಯಾಟ್ರು ಅಂದ್ರೆ, ಲೋಕಸಭೆಯಲ್ಲಿ ಬಂತಲ್ವಾ, ಲೋಕಸಭೆಯಲ್ಲಿ ಬಂದಾಗ ಲೋಕಸಭೆಯಲ್ಲಿ ಸಭಾಧ್ಯಕ್ಷ ಇರ್ತಾರಲ್ವೇನ್ರಿ? ಯಾರು? ಸ್ಪೀಕರು ಅಥವಾ ಸಭಾಧ್ಯಕ್ಷರು, ಸ್ಪೀಕರ್ ಇರ್ತಾರಲ್ವಾ, ಅವ್ರಿಗೆ ಪರ್ಮಿಷನ್ ಕೇಳಬೇಕು. ಮೈ ಡಿಯರ್ ಸ್ಪೀಕರ್, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಮೂವ್ ಮಾಡ್ತಾ ಇದ್ದೀವಿ, ತಾವು ಏನ್ ಮಾಡ್ಬೇಕು, ಇದನ್ನ ಪರಿಗಣಿಸ್ಬೇಕು, ನೀವು ಈ ಒಂದು ಮೋಷನ್ ಅನ್ನ ತಂದಿದ್ದೀವಿ ಅಂತ ಹೇಳಿ. ಎಲ್ಲಿ? ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ. ಇಲ್ಲಪ್ಪ, ನಾವು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ಲಿಲ್ಲ ಬಿಲ್ನ, ರಾಜ್ಯಸಭೆಯಲ್ಲಿ ಮಾಡಿದ್ವಿ. ರಾಜ್ಯಸಭೆಯಲ್ಲಿ ಮಾಡಿದ್ರೆ ರಾಜ್ಯಸಭೆಯಲ್ಲಿ ಕೂಡ ಅಧ್ಯಕ್ಷ ಇರ್ತಾರಲ್ವೇನ್ರಿ? ಯಾರು? ರಾಜ್ಯಸಭೆಯ ಚೇರ್ಮನ್ ಅಂದ್ರೆ ಅಧ್ಯಕ್ಷರು, ನಥಿಂಗ್ ಬಟ್ ಉಪರಾಷ್ಟ್ರಪತಿ ಅವರೇ ಅಧ್ಯಕ್ಷ ಆಗಿರ್ತಾರಲ್ವಾ ರಾಜ್ಯಸಭೆಗೆ. ಸೊ ಆ ರಾಜ್ಯಸಭೆ ಏನಿರುತ್ತೆ ಅಲ್ಲಿ, ಮೈ ಡಿಯರ್ ಅಧ್ಯಕ್ಷರೇ, ಚೇರ್ಮನ್ ಅವರೇ, ಪ್ರೇಮ್ ಅಂತಕ್ಕಂತಹ ಒಬ್ಬ ಜಡ್ಜ್ ಅನ್ನ, ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ರಿಮೂವ್ ಮಾಡ್ತಾ ಇದ್ದೀವಿ, ಈ ಮೋಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ 50 ಜನ ರಾಜ್ಯಸಭೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, 50 ಜನ ಸೈನ್ ಹಾಕಿದ್ದಾರೆ. ಇದನ್ನ ನೀವು ನೆಕ್ಸ್ಟ್ ಪರ್ಮಿಷನ್ ಕೊಟ್ರೆ ಕನ್ಸಿಡರ್ ಮಾಡ್ತೀವಿ ನಾವು, ಅಂದ್ರೆ ಪರಿಗಣನೆ ಮಾಡ್ತೀವಿ. ಇದನ್ನ ಬಿಲ್ ಪಾಸ್ ಮಾಡೋದು ಫೇಲ್ ಮಾಡೋದು ಅದನ್ನ ನೆಕ್ಸ್ಟ್ ಹಂತಕ್ಕೆ ಕಳಿಸ್ತೀವಿ, ನಿಮ್ ಪರ್ಮಿಷನ್ ಕೊಡ್ಬೇಕು ಅಂತ. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಸ್ಪೀಕರು, ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಚೇರ್ಮನ್, ಇವ್ರ ಹತ್ರ ಹೋಗುತ್ತೆ ಮ್ಯಾಟ್ರು. ಈಗ ಲೋಕಸಭೆಯಲ್ಲಿ ಮಾಡಿದ್ರು ಅಂತ ಹೇಳಿದ್ನಲ್ವಾ, ಈಗ ಸ್ಪೀಕರ್ ಹತ್ರ ಬಂತು ಅನ್ಕೊಳ್ಳಿ. ಲೋಕಸಭೆಯಲ್ಲಿ ಮಾಡಿದ್ದಾರೆ ಅನ್ಕೊಳ್ಳಿ, ಸ್ಪೀಕರ್ ಹತ್ರ ಬಂತು, ಅಥವಾ ರಾಜ್ಯಸಭೆಯಲ್ಲಿ ಮಾಡಿದ್ರೆ ಅಧ್ಯಕ್ಷ ಹತ್ರ ಬಂತು. ಇವ್ರಿಗೆ ಏನ್ ಆಪ್ಷನ್ ಇರುತ್ತೆ ಅಂದ್ರೆ, 2 ಆಪ್ಷನ್ ಇರುತ್ತೆ. ಎಸ್, ಪ್ರೇಮ್ನ ರಿಮೂವ್ ಮಾಡ್ತಾ ಇದ್ರಲ್ವಾ, ಮಾಡ್ಕೊಳ್ಳಿ, ನಾನು ಪರ್ಮಿಷನ್ ಕೊಟ್ಟಿದ್ದೀನಿ ಅಂತ ಹೇಳಿ ಆ ಮೋಷನ್ ಅನ್ನ ಅಡ್ಮಿಟ್ ಮಾಡ್ಬೋದು ಲೋಕಸಭೆಗೆ. ಅಂದ್ರೆ ಒಪ್ಪಿಗೆ ಕೊಡ್ಬೋದು, ನೋಡಪ್ಪ ಅದೇನು ಪರಿಗಣಿಸಿ ಅಂತ ಹೇಳಿ. ಇಲ್ಲಪ್ಪ ನಾನು ರಿಜೆಕ್ಟ್ ಮಾಡ್ತೀನಿ ಅಂತನಾದ್ರೂ ಹೇಳ್ಬೋದು ಸ್ಪೀಕರ್. ಅದೇ ರೀತಿ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ರಾಜ್ಯಸಭೆ ಚೇರ್ಮನ್ ಇಲ್ಲ ರಿಜೆಕ್ಟ್ ಮಾಡ್ತಿದ್ರಿ ಅಂದ್ರೆ ಅಲ್ಲಿ ಕ್ಲೋಸ್, ಅದು ರಿಮೂವ್ ಆಗಲ್ಲ ಅವರು. ಇಲ್ಲಪ್ಪ ಅದೇನು ಪರಿಗಣನೆ ಮಾಡಿ ನಾನು ಒಪ್ಪಿಗೆ ಕೊಡ್ತೀನಿ ಅಂದ್ರೆ ಸೆಕೆಂಡ್ ಸ್ಟೇಜ್ ಏನು ಪರಿಗಣನೆ ಕೊಟ್ರು ಅನ್ಕೊಳ್ಳಿ. ಈಗ ಲೋಕಸಭೆ ಇಂಟ್ರೊಡ್ಯೂಸ್ ಮಾಡಿದೀವಿ, ಪರಿಗಣನೆ ಕೊಟ್ರು, ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು, ಅಡ್ಮಿಟ್ ಮಾಡಿದ್ರು, ಯಾರು? ಸ್ಪೀಕರ್. ನೆಕ್ಸ್ಟ್ 3rd ಸ್ಟೇಜ್ಗೆ ಹೋಗುತ್ತೆ, 3ನೇ ಅಂತ. ಮೂರನೇ ಹಂತದಲ್ಲಿ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಲ್ವೇ, ಪರಿಗಣನೆಗೆ ಒಪ್ಪಿಗೆ ಕೊಟ್ರಲ್ವಾ ಸ್ಪೀಕರು, ಕೊಟ್ಟ ತಕ್ಷಣ ಇದೇ ಲೋಕಸಭೆಯಲ್ಲಿ ಒಂದು ಕಮಿಟಿ ಫಾರ್ಮ್ ಆಗುತ್ತೆ. ತ್ರೀ ಮೆಂಬರ್ಸ್ ಕಮಿಟಿ ಅಂತ ಫಾರ್ಮ್ ಆಗುತ್ತೆ. ಕನ್ನಡದಲ್ಲಿ 3 ಸದಸ್ಯ ಸಮಿತಿ. ಸಿಂಪಲ್, 3 ಮೆಂಬರ್ಸ್ ಕಮಿಟಿ ಅಂದ್ರೆ 3 ಜನ ಮೆಂಬರ್ ಇರ್ತಾರೆ. ಈ ಮೆಂಬರ್ ಯಾರು ಇರ್ತಾರೆ ಸರ್?
ಯಾರಿರ್ತಾರೆ ಅಂದ್ರೆ ನೋಡಿ ಸರ್, ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಬೇರೆ ಜಡ್ಜ್ ಅನ್ನ ರಿಮೂವ್ ಮಾಡ್ತಾ ಇದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರನ್ನೇ ಮುಖ್ಯ ನ್ಯಾಯಮೂರ್ತಿಗಳನ್ನೇ ರಿಮೂವ್ ಮಾಡ್ತಾ ಇದ್ದಾರೆ ಅನ್ಕೊಡಿ. ಕನ್ನಡದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ. ಅಥವಾ ಅಥವಾ CJI ನ ರಿಮೂವ್ ಮಾಡ್ತಾ ಇದ್ದಾರೆ ಅಂದ್ರೆ ಅದರ್ ಜಡ್ಜಸ್ ಇರ್ತಾರೆ, ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಈ ತರ ನ್ಯಾಯಮೂರ್ತಿಗಳು ಒಬ್ರು. ಇವತ್ತೇನು 34 ಜನ ಕಾಂಪೋಸಿಷನ್ ಇದೆಯಲ್ವಾ, ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು, 33 ಜನ ಇತರ ನ್ಯಾಯಮೂರ್ತಿಗಳು. ಈಗ CJI ನ ರಿಮೂವ್ ಮಾಡ್ತಾವ್ರೆ ಅಂದ್ರೆ ಬೇರೆ ಜಡ್ಜ್ ಇರ್ತಾರೆ ಸುಪ್ರೀಂ ಕೋರ್ಟ್. ಇಲ್ಲ ಸರ್ ಬೇರೆ ಜಡ್ಜ್ ಇತರ ನ್ಯಾಯಮೂರ್ತಿಗಳನ್ನ ರಿಮೂವ್ ಮಾಡ್ತಿದ್ದಾರೆ ಅಂದ್ರೆ CJI ಇರ್ತಾರೆ ಒಬ್ರು. ಎರಡನೇದು ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ. ಹೈಕೋರ್ಟ್ ಇರುತ್ತಲ್ಲ ಅದ್ರಲ್ಲೊಬ್ರು, ಯಾವ್ದಾದ್ರು ಒಂದು ಹೈಕೋರ್ಟ್ ಅಲ್ಲಿ ಒಬ್ರು ನ್ಯಾಯಮೂರ್ತಿಗಳು ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರು. ನೋಡಿ ಒಬ್ರು CJI ಇರ್ತಾರೆ, CJI ರಿಮೂವ್ ಮಾಡ್ತಿದ್ದಾರೆ ಅಂದ್ರೆ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಅಂದ್ರೆ ಇತರ ನ್ಯಾಯಮೂರ್ತಿಗಳು ಇರ್ತಾರೆ ಸುಪ್ರೀಂ ಕೋರ್ಟ್ನವರು ಒಬ್ರು. ಎರಡನೇದಾಗಿ ಇನ್ಯಾರು ಇರ್ತಾರೆ, ಯಾವ್ದಾದ್ರು ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಅಂದ್ರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್. ಎರಡು. ಮೂರನೇವರು ಒಬ್ರು ಇರ್ತಾರೆ, ಅವ್ರು ಯಾರು ಅಂದ್ರೆ ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್. ಡಿಸ್ಟಿಂಗ್ವಿಶ್ಡ್ ಜೂರಿಸ್ಟ್ ಅಂದ್ರೆ ನ್ಯಾಯಾಂಗ ಪರಿಣಿತಿ ಪಡೆದಿರತಕ್ಕಂಥ ಒಬ್ಬ ವ್ಯಕ್ತಿ, ಎಕ್ಸ್ಪರ್ಟ್, ನ್ಯಾಯಾಂಗ ಪರಿಣಿತಿ ಪಡೆದವರು. ಈ 3 ಜನರ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಯಾರು? ಲೋಕಸಭೆಲಾದ್ರೆ ಸ್ಪೀಕರು, ರಾಜ್ಯಸಭೆಲಾದ್ರೆ ಚೇರ್ಮನ್ ಮಾಡ್ತಾರೆ. ಮಾಡ್ಬಿಟ್ಟು ಇವ್ರಿಗೆ ಹೇಳ್ತಾರೆ ಕೆಲ್ಸನ, ನೋಡಪ್ಪ ಪ್ರೇಮ್ ಅಂತಕ್ಕಂಥ ಒಬ್ರು ಸುಪ್ರೀಂ ಕೋರ್ಟ್ ನ ಜಡ್ಜ್ ಅನ್ನ ರಿಮೂವ್ ಮಾಡ್ತಾ ಇದೀವಿ ನಾವು. ಯಾಕೆ ರಿಮೂವ್ ಮಾಡ್ತಿದೀವಿ ಅಂದ್ರೆ ಅಂಡರ್ ಆರ್ಟಿಕಲ್ 124 ಕ್ಲಾಸ್ 4 ಅಲ್ಲಿ ಬರ್ದಿದ್ದಾರೆ, ಮಿಸ್ಬಿಹೇವಿಯರ್, ಅನುಚಿತ ವರ್ತನೆ ಮಾಡಿದ್ದಾರೆ ಅವರು ಅಂತ ಹೇಳಿ. ಅಥವಾ ಇನ್ಕ್ಯಾಪಾಸಿಟಿ, ಆ ಯಪ್ಪಗೆ ತಲೆ ಸರಿ ಇಲ್ಲ, ಏನೇನೋ ಮಾತಾಡ್ಕೊಳತ್ತೆ, ಸೊ ಅದಕ್ಕೋಸ್ಕರ ಅವ್ರನ್ನ ನಾವು ಇದರಿಂದ ತೆಗೆದಾಕ್ತಾ ಇದ್ದೀವಿ ಅಂತ ಹೇಳಿ ಈ ಆಧಾರದ ಮೇಲೆ ರಿಮೂವ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಸೊ ಅದನ್ನ ಈ 3 ಮೆಂಬರ್ಸ್ ಕಮಿಟಿ ಏನಿದೆಯಲ್ವಾ, ನೀವು ಒಂದ್ಸತಿ ವೆರಿಫೈ ಮಾಡ್ರಪ್ಪ, ಪ್ರೇಮ್ ಅನುಚಿತ ವರ್ತನೆ ಮಾಡಿದಾರ, ಮಿಸ್ಬಿಹೇವ್ ಮಾಡಿದಾರ, ಅಥವಾ ಅವ್ರಿಗೆ ಇನ್ಕೆಪಾಸಿಟಿ, ಅವ್ರಿಗೇನೋ ತಲೆ ಸರಿ ಇಲ್ವಾ ನೋಡಿ ಒಂದ್ಸತಿ ವೆರಿಫೈ ಮಾಡಿ ಅಂತ ಹೇಳಿ ಸ್ಪೀಕರ್, ಲೋಕಸಭೆಲಾದ್ರೆ ಸ್ಪೀಕರು, ರಾಜ್ಯಸಭೆಲಾದ್ರೆ ಚೇರ್ಮನ್ ಹೇಳ್ತಾರೆ. ಈ 3 ಸದಸ್ಯರು ಏನಿರ್ತಾರಲ್ಲ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ 4ನೇ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಮಿಟಿ ಅವರು ಎಸ್ ಮಿಸ್ಬಿಹೇವ್ ಮಾಡಿದ್ದಾರೆ ಅಂತ ಪ್ರೂವ್ ಆಗಿದೆ ಅಂದ್ರೆ, ಇಲ್ಲ ಇನ್ಕೆಪಾಸಿಟಿ, ಇವ್ರಿಗೆ ಅಸಮರ್ಥರು, ಇವರು ಕೆಲಸ ಮಾಡಕ್ ಲಾಯಕ್ಕಿಲ್ಲ ಅಂತ ಏನಾದ್ರು ಪ್ರೂವ್ ಆಗಿದೆ ಅಂದ್ರೆ ಅವ್ರು ಹೇಳ್ತಾರೆ ಎಸ್ ಪ್ರೂವ್ ಆಗಿದೆ ಸರ್, ಮುಂದೆ ನೀವು ಇದಕ್ಕೆ ಮಾಡ್ಬೋದು ಅಂತೇಳಿ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಯಾರು? ಈ 3 ಜನ ಸದಸ್ಯರು. ಸಾರಿ, ಈ 3 ಜನ ಸದಸ್ಯರು ಏನು ಸರ್ಟಿಫಿಕೇಟ್ ಕೊಡ್ತಾರಲ್ವಾ, ಅದಾದ ನಂತರ ಲೋಕಸಭೆಯಲ್ಲಿ ವೋಟಿಂಗ್ ಬರುತ್ತದೆ. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದಲ್ವಾ, ಸೊ ಲೋಕಸಭೆ, ರಾಜ್ಯಸಭೆ ಅಂದ್ರೆ ರಾಜ್ಯಸಭೆ. ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತಲ್ವಾ, ಆ 3 ಜನ ಸದಸ್ಯರು ವೆರಿಫೈ ಮಾಡಿದ ನಂತರ ಲೋಕಸಭೆಯಲ್ಲಿ ವೋಟಿಂಗ್ ಬರುತ್ತೆ. ಲೋಕಸಭೆಯಲ್ಲಿ ವೋಟಿಂಗ್ ನಡೆಯುತ್ತೆ, ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆಗುತ್ತೆ. ವಿಶೇಷ ಬಹುಮತದ ಮೂಲಕ ಪಾಸ್ ಆಗುತ್ತೆ. ಅದಾದ ನಂತರ ಎಲ್ಲಿಗೆ ಹೋಗುತ್ತೆ ಅದು ಬಿಲ್ಲು? ರಾಜ್ಯಸಭೆಗೆ ಹೋಗುತ್ತೆ. ಲೋಕಸಭೆ ಪಾಸ್ ಆದ್ಮೇಲೆ ರಾಜ್ಯಸಭೆಯಲ್ಲೂ ಕೂಡ ಸ್ಪೆಷಲ್ ಮೆಜಾರಿಟಿ ಪಾಸ್ ಆಗ್ಬೇಕು. ಅಂದ್ರೆ ವಿಶೇಷ ಬಹುಮತ.
ವಿಶೇಷ ಬಹುಮತದಲ್ಲಿ ಪಾಸ್ ಆಗ್ಬೇಕು. ತಮಗೆ ಗೊತ್ತಿದೆ ಆಲ್ರೆಡಿ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಏನು ಅಂತ ತಮಗೆ ಗೊತ್ತಿದೆ. ಯಾರಾದ್ರೂ ಹೊಸ ವಿದ್ಯಾರ್ಥಿಗಳು ನೋಡಿದ್ರೆ ಅವ್ರು ನೋಡ್ಕೊಳ್ಳಿ. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಸಿಂಪಲ್ ಮೆಜಾರಿಟಿ ಅಂದ್ರೆ ಸಿಂಪಲ್ ನೋಡ್ರಿ, 50+1, 50% +1 ಅಂದ್ರೆ ಮೋರ್ ದೆನ್ 50% ಇದ್ರೆ ಸಿಂಪಲ್ ಮೆಜಾರಿಟಿ, ಸರಳ ಬಹುಮತ. ಈಗ 100 ಜನ ಇದ್ದಾರೆ ಅನ್ಕೊಳ್ಳಿ, 100 ಜನದಾಗೆ ಸರಳ ಬಹುಮತ ಬಿಲ್ ಪಾಸ್ ಮಾಡ್ಬೇಕು ಅಂದ್ರೆ ಏನು, 100 ಜನದಲ್ಲಿ 50% ಅಂದ್ರೆ ಎಷ್ಟ್ರಿ, 50 ಜನ. 50 ಜನ +1 51 ಜನ ಓಟ್ ಹಾಕೋದ್ರೆ ಅದು ಪಾಸ್ ಆಗುತ್ತೆ. ಇದು ಸಿಂಪಲ್ ಮೆಜಾರಿಟಿ. ಬಟ್ ಸ್ಪೆಷಲ್ ಮೆಜಾರಿಟಿ ಅಂದ್ರೆ ವಿಶೇಷ ಬಹುಮತ, ಸರಳ. ಇದು ಸಿಂಪಲ್ ಅಂದ್ರೆ ಸರಳ ಬಹುಮತ. ಸ್ಪೆಷಲ್ ಮೆಜಾರಿಟಿ ಅಂದ್ರೆ ಇದರಲ್ಲಿ ಇಲ್ಲಿ ಯಾವ್ದು ಪಾಸ್ ಆಗುತ್ತೆ ಅಂದ್ರೆ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್. ಅಂದ್ರೆ ಏನು, ಈಗ ಒಂದು 200 ಜನ ಇದಾರೆ ಅನ್ಕೊಳ್ಳಿ ಸದಸ್ಯರು, ಮ್ಯಾಕ್ಸಿಮಮ್ ಸ್ಟ್ರೆಂತ್ 200 ಜನ ಲೋಕಸಭೆ. ಜಾಸ್ತಿ ಇದೆ ಬಟ್ ಮ್ಯಾಕ್ಸಿಮಮ್ ಸ್ಟ್ರೆಂತ್ 550 ಇದೆ, ಬಟ್ ಈಗ 200 ಅನ್ಕೊಳ್ಳಿ, ಬಿಕಾಸ್ ನಿಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ. ಮ್ಯಾಕ್ಸಿಮಮ್ ಸ್ಟ್ರೆಂತ್ ಗರಿಷ್ಠ ಸದಸ್ಯರ ಸಂಖ್ಯೆ 200. ಅದ್ರಲ್ಲಿ ಒಂದು 30 ಜನ ಡೆತ್ ಆಗವ್ರೆ, ಇಲ್ಲ. ಇನ್ನೊಂದು 20 ಜನ ಅವತ್ತು ಸದನಕ್ಕೆ ಬಂದಿಲ್ಲ, 50 ಜನ ಬಂದಿಲ್ಲ. ಇನ್ ಬಂದಿರೋರೆ 150 ಜನ ಅನ್ಕೊಳ್ಳಿ. ಆ 150 ಜನದಲ್ಲಿ 2/3 ಅಲ್ಲ, ಟೋಟಲ್ ಮೆಂಬರ್ಶಿಪ್ ಆಫ್ ದ ಒಟ್ಟು ಸದಸ್ಯತ್ವ ಏನಿದಾರಲ್ವಾ 200, ಯಾವನ ಬರ್ಲಿ ಸತ್ತೋಗ್ಲಿ ನಮಗೆ ಅದ್ ಬೇಡ ಗುರು. 200 ಜನ ಇದಾರಲ್ಲ, ಇದ್ರಲ್ಲಿ 2/3 ಅಂದ್ರೆ ಎಷ್ಟು ಜನ ಆಗ್ತಾರೆ? 2/3 ಅಂದ್ರೆ ಅರೌಂಡ್ 132 ಜನ ಆಗುತ್ತೆ. ಇಷ್ಟು ಜನ ಪ್ರೆಸೆಂಟ್ ಇರಬೇಕು, ಹಾಜರಾಗಿರ್ಬೇಕು, ವೋಟ್ ಮಾಡಬೇಕು, ಆಗ ಬಿಲ್ಲು ಸ್ಪೆಷಲ್ ಮೆಜಾರಿಟಿಲಿ ಪಾಸ್ ಆಗುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ವಿಶೇಷ ಬಹುಮತ ಅಂದ್ರೆ ಈ ಕೇಸಲ್ಲಿ ಟೋಟಲ್ ಮೆಂಬರ್ಶಿಪ್ ಆಫ್ ದ ಹೌಸ್, ಒಟ್ಟು ಸದಸ್ಯತ್ವ ಎಷ್ಟಿರ್ತಾರಲ್ವಾ, ಆಬ್ಸೆಂಟ್ ಆಗಿರೋದು ನಮಗೆ ಅದೇನು ಬೇಡ, ನಮಗೆ ಬೇಡ, ರೀಸನ್ ಬೇಡ, ಅವ್ನು ಎಲ್ಲಿ ಹೋಗಿದಾನೋ, ಹೆಂಡತಿ ಜೊತೆ ಹೋಗಿದಾನೋ, ಮಗಳ ಜೊತೆ MP ನಮಗೆ ಬೇಡ. 200 ಜನ ಟೋಟಲ್ ಮೆಂಬರ್ಶಿಪ್ ಇದಾರಲ್ವಾ, ಇದ್ರಲ್ಲಿ 2/3 ಅಷ್ಟು ಮೆಂಬರ್ಸು ಪ್ರೆಸೆಂಟ್ ಇರ್ಬೇಕು, ವೋಟಿಂಗ್ ಮಾಡ್ಬೇಕು, ಅಲ್ಲಿ ಹಾಜರಿರ್ಬೇಕು, ಮತ ಚಲಾಯಿಸ್ಬೇಕು, ಆಗ ಲೋಕಸಭೆಯಲ್ಲಿ ಪಾಸ್ ಆಗುತ್ತೆ ಸ್ಪೆಷಲ್ ಮೆಜಾರಿಟಿ, ವಿಶೇಷ ಬಹುಮತ. ನಂತರ ಎಲ್ಲ ಹೋಗುತ್ತೆ ಮ್ಯಾಟ್ರು, ರಾಜ್ಯಸಭೆಗೆ ಹೋಗುತ್ತೆ. ಇಲ್ಲೂ ಕೂಡ ಏನಾಗ್ಬೇಕು, ಸ್ಪೆಷಲ್ ಮೆಜಾರಿಟಿಲೇ ಪಾಸ್ ಆಗ್ಬೇಕು, ವಿಶೇಷ ಬಹುಮತದಲ್ಲೇ ಪಾಸ್ ಆಗ್ಬೇಕು. ಇಲ್ಲೂ ಪಾಸ್ ಆಯ್ತು ಅನ್ಕೊಳ್ಳಿ ಸ್ಪೆಷಲ್ ಮೆಜಾರಿಟಿಯಲ್ಲಿ. ಅದೇ ದಿನ ಯಾವತ್ತು ಪಾಸ್ ಆಗುತ್ತಲ್ವಾ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ, ಅವತ್ತೇ ಪ್ರೆಸಿಡೆಂಟ್ ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ರಾಷ್ಟ್ರಪತಿಯವರು ಒಂದು ಆದೇಶವನ್ನು ಪಾಸ್ ಮಾಡ್ತಾರೆ, ಒಂದು ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಪಾಸ್ ಮಾಡಿ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಅಥವಾ ಹೈಕೋರ್ಟ್ ಜಡ್ಜ್ ಅನ್ನ ರಿಮೂವ್ ಮಾಡ್ತಾರೆ, ಪದಚ್ಯುತಿಗೊಳಿಸ್ತಾರೆ. ಲಾಂಗ್ ಸ್ಟೋರಿ ಶಾರ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಈ ಪದಚ್ಯುತಿ ಏನ್ಗೊಳಿಸ್ತಾರಲ್ವೇ, ಈ ಒಂದು ಪ್ರೊಸೀಜರ್ ಹೇಗಿರುತ್ತೆ ಅಂತೇಳಿ ಕ್ವಿಕ್ ಆಗಿ 1 ನಿಮಿಷದಲ್ಲಿ ಹೇಳ್ತೀನಿ, ಕೇಳ್ಕೊಂಬಿಡಿ. ಯಾವ ಆಧಾರದ ಮೇಲೆ ಮಾಡ್ತಾರೆ? ಮಿಸ್ಬಿಹೇವಿಯರ್, ಪ್ರೂವ್ಡ್ ಮಿಸ್ಬಿಹೇವಿಯರ್, ಅದು ಇಂಪಾರ್ಟೆಂಟ್. ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಂಡ್ ಇನ್ಕೆಪಾಸಿಟಿ, ಸಾಬೀತಾಗಿರ್ತಕ್ಕಂಥ ಅನುಚಿತ ವರ್ತನೆ ಮತ್ತು ಅಸಮರ್ಥತೆ, ಈ 2 ಆಧಾರದ ಮೇಲೆ ಸ್ಪೆಷಲ್ ಮೆಜಾರಿಟಿಯ ಆಧಾರದ ಮೇಲೆ, ಅಂದ್ರೆ ವಿಶೇಷ ಬಹುಮತದಲ್ಲಿ ಲೋಕಸಭೆ ರಾಜ್ಯಸಭೆ ಎರಡೂ ಕೂಡ ಪಾಸ್ ಆದ್ರೆ ಪಾಸ್ ಆಗುತ್ತೆ. ಇವರು ರಿಮೂವ್ ಆಗ್ತಾರೆ. ಯಾರು? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಜಡ್ಜ್. ಇಬ್ರು ಕೂಡ ಸೇಮ್ ಪ್ರೊಸೀಜರ್. ಇದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆಯಾ? ನಾನು ಈಗ ಎಷ್ಟು ಹೇಳಿದ್ನಲ್ಲೋ ಅಷ್ಟು ಮಾತ್ರ ಮೆನ್ಷನ್ ಆಗಿದೆ ಅಂಡರ್ ಆರ್ಟಿಕಲ್ 124 ಕ್ಲಾಸ್ 4. ಅಂಡ್ ಅದೇ ಹೈಕೋರ್ಟ್ ಜಡ್ಜಸ್ ಆದ್ರೆ ಅಂಡರ್ ಆರ್ಟಿಕಲ್ 217 ಕ್ಲಾಸ್ 2. ಬಟ್ ಕಂಪ್ಲೀಟ್ ಪ್ರೊಸೀಜರ್ ಮೆನ್ಷನ್ ಆಗಿದೆಯಾ? ನೋ. ಬಟ್ ಕಂಪ್ಲೀಟ್ ಪ್ರೊಸೀಜರ್ ಎಲ್ಲಿ ಮೆನ್ಷನ್ ಆಗಿದೆ? ಜಡ್ಜಸ್ ಎನ್ಕ್ವೈರಿ ಆಕ್ಟ್ 1968, ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968. ಇದರಲ್ಲಿ ಒಂದು 5 ಹಂತಗಳು ಬರ್ತಾ ಹೋಗ್ತವೆ. ಫಸ್ಟ್ ಏನ್ ಮಾಡ್ಬೇಕು? ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗ್ತಿದ್ರೆ ಲೋಕಸಭೆ ಸದಸ್ಯರ 100 ಜನ ಅದಕ್ಕೆ ಒಪ್ಪಿಗೆ ಕೊಡ್ಬೇಕು. ಇಲ್ಲಪ್ಪ ನಾನು ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ರಾಜ್ಯಸಭೆಯ 50 ಜನ ಇಂಟ್ರೊಡ್ಯೂಸ್ ಒಪ್ಪಿಗೆನ ಕೊಡ್ಬೇಕು. ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆದ್ರೆ ಆಗ ಡೈರೆಕ್ಟ್ ಆಗಿ ಅದು ಪರಿಗಣನೆಗೆ ಹೋಗಲ್ಲ. ಲೋಕಸಭೆ ಸ್ಪೀಕರ್ ವೆರಿಫೈ ಮಾಡ್ತಾರೆ. ಲೋಕಸಭಾ ಸ್ಪೀಕರು ಇಲ್ಲಪ್ಪ ಇದನ್ನ ಕನ್ಸಿಡರ್ ಮಾಡಿ
ಪರಿಗಣನೆಗೆ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುತ್ತದು. ಅಥವಾ ರಾಜ್ಯಸಭೆಯಲ್ಲಿ ಇದ್ರೆ ರಾಜ್ಯಸಭೆ ಅಧ್ಯಕ್ಷರು ಪರಿಗಣನೆಗೆ ಕನ್ಸಿಡರ್ ಮಾಡಿ ಅಂತ ಹೇಳ್ಬೋದು. ಈಗ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಯಿತು, ಲೋಕಸಭೆಯಲ್ಲಿ ಪರಿಗಣನೆ ಮಾಡಿ ಅಂತ ಹೇಳಿದ್ರು, ಬಂದಿದೆ. ಆಗ ಲೋಕಸಭೆಯಲ್ಲಿ 3 ಮೆಂಬರ್ಸ್ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ, 3 ಸದಸ್ಯ ಸಮಿತಿ. ಅದರಲ್ಲಿ ಒಬ್ರು ಯಾರಿರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ ಅದರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಥವಾ ಒಬ್ರು ಇತರೆ ನ್ಯಾಯಮೂರ್ತಿಗಳು ಇರ್ತಾರೆ, ಒಬ್ರು. ಅಲ್ಲಿ ಒಂದಾಯ್ತು. 2ನೇ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ, ಯಾವ್ದಾದ್ರು ಹೈಕೋರ್ಟ್ ನ ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು, ಹೈಕೋರ್ಟ್ ಜಡ್ಜ್ ಒಬ್ರು ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಹೈಕೋರ್ಟ್ನವರು, ಸುಪ್ರೀಂ ಕೋರ್ಟ್ನವರು ಒಬ್ರಾದ್ರು, ಇಬ್ಬರಾದ್ರು. ಇನ್ನೊಬ್ರು ಯಾರು ಸರ್, ಎಮಿನೆಂಟ್ ಜ್ಯೂರಿಸ್ಟ್, ಡಿಸ್ಟಿಂಗ್ವಿಶ್ ಜ್ಯೂರಿಸ್ಟ್, ನ್ಯಾಯಾಂಗ ಪರಿಣಿತವನ್ನ ಹೊಡೆದಿರ್ತಕ್ಕಂಥ ಸ್ಪೆಷಲಿಸ್ಟ್ ಇರ್ತಾರೆ. ಇವ್ರು 3 ಜನ ನೋಡ್ತಾರೆ. ಈ ಸುಪ್ರೀಂ ಕೋರ್ಟ್ ಜಡ್ಜು ಅಥವಾ ಈ ಹೈಕೋರ್ಟ್ ಜಡ್ಜು ಏನಾದ್ರು ತಪ್ಪು ಮಾಡಿದಾನ, ಮಿಸ್ಬಿಹೇವ್ ಮಾಡಿದಾನ, ಅನುಚಿತ ವರ್ತನೆ ಮಾಡಿದಾನ, ಅಥವಾ ಈ ಒಂದು ಜಡ್ಜು ಇನ್ಕೆಪಾಸಿಟಿ, ಅಸಮರ್ಥತೆ, ತಲೆಗಿಲೆ ಸರಿ ಇಲ್ವಾ, ಅವನ ಕೆಲಸವನ್ನ ಮಾಡ್ಲಿಕ್ಕೆ ಇವನು ಅಸಮರ್ಥನಾಗಿದ್ದಾನ, ಪ್ರೂವ್ ಆಯ್ತು ಅನ್ಕೊಳ್ಳಿ. ಆಗ ಎಸ್ ಪ್ರೂವ್ ಆಗಿದೆ ಅಂತ ಹೇಳ್ತಾರೆ. ಆಗ ಲೋಕಸಭೆ ವೋಟಿಂಗ್ ಇರ್ತಾರೆ. ಲೋಕಸಭೆ ಸ್ಪೆಷಲ್ ಮೆಜಾರಿಟಿ 2/3 ಆಫ್ ದ ಮೆಂಬರ್ಶಿಪ್ ಆಫ್ ದ ಹೌಸಸ್ ಪ್ರೆಸೆಂಟ್ ಅಂಡ್ ವೋಟಿಂಗ್. 3/2 ಸದಸ್ಯತ್ವದಲ್ಲಿರ್ತಕ್ಕಂಥ ಸದಸ್ಯರು ಅಲ್ಲಿ ಪ್ರೆಸೆಂಟ್ ಇರಬೇಕು, ವೋಟ್ ಮಾಡ್ಬೇಕಷ್ಟೇ, ಪಾಸ್ ಆಗುತ್ತೆ. ರಾಜ್ಯಸಭೆಗೆ ಬರುತ್ತೆ, ರಾಜ್ಯಸಭೆಯಲ್ಲಿ ಕೂಡ ಸ್ಪೆಷಲ್ ಮೆಜಾರಿಟಿ ಪಾಸ್ ಆಗುತ್ತೆ. ಆಗ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡರಲ್ಲೂ ಪಾಸ್ ಆಗಿರೋದ್ರಿಂದ ಮ್ಯಾಟರ್ ಎಲ್ಲಿ ಹೋಗುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ, ರಾಷ್ಟ್ರಪತಿಗಳ ಹತ್ರ. ರಾಷ್ಟ್ರಪತಿಯವರು ಏನ್ ಮಾಡ್ತಾರೆ, ಪ್ರೆಸಿಡೆನ್ಷಿಯಲ್ ಆರ್ಡರ್, ರಾಷ್ಟ್ರಪತಿಯವರ ಒಂದು ಆದೇಶವನ್ನು ಹೊರಡಿಸ್ತಾರೆ. ಈ ಆದೇಶ ಹೊರಟಾದ ನಂತರ ರಿಮೂವ್ ಆಗುತ್ತೆ. ಸೊ ಅಲ್ಲಿ ಫೈನಲ್ ರಿಮೂವ್ ಮಾಡ್ತಾರೆ ಯಾರು, ಭಾರತದ ರಾಷ್ಟ್ರಪತಿಯವರು. ಸೊ ಅರ್ಥ ಆಯ್ತೇನ್ರಿ? ಅಂಕುಶ್ ಸರ್ ಜಸ್ಟ್ ಕಾಮಿಡಿ ಮಾಡಿದ್ದಷ್ಟೇ ಸರ್, ಸೀರಿಯಸ್ ಆಗಿ ತಗೋಬೇಡಿ, ಬೇಜಾರಾಗ್ಬೇಡಿ ಆಯ್ತಾ, ಜಸ್ಟ್ ಫಾರ್ ಫನ್ ಅಷ್ಟೇ. ಓಕೆನಾ ಅಂಕುಶ್ ಸರ್? ಅರ್ಥ ಆಯ್ತಲ್ವಾ ಆರ್ತಿ? ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ಈಗ ನೆಕ್ಸ್ಟ್ ಸ್ವಲ್ಪ ಎನ್ಜಾಕ್ ಬಗ್ಗೆ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ. ಇದು ಇಲ್ಲ, ನಾನು ಕಳೆದ ತರಗತಿಯಲ್ಲಿ ನಿಮ್ಗೆ ಹೇಳಿದ್ದೆ. ಇದನ್ನ ತೆಗೆದುಕೊಂಡ್ಬರ್ತಾರೆ ನೇಮಕಾತಿಯನ್ನ ಮಾಡ್ಲಿಕ್ಕೆ. ಯಾರ ನೇಮಕಾತಿಯನ್ನ ಮಾಡ್ಲಿಕ್ಕೆ? ಜಡ್ಜಸ್ ಅನ್ನ ನೇಮಕಾತಿ ಮಾಡ್ಲಿಕ್ಕೆ. ಬಟ್ ಸ್ಕಾರಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ರೆಕಾರ್ಡ್ ಅಸೋಸಿಯೇಷನ್ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ಪ್ರಕರಣದಲ್ಲಿ 5 ಜಡ್ಜಸ್ ಬೆಂಚ್ ಅಲ್ಲಿ 4 ಜಡ್ಜಸ್ ಏನ್ ಹೇಳ್ತಾರೆ ಅಂದ್ರೆ ಇದು ಅನ್ಕಾನ್ಸ್ಟಿಟ್ಯೂಷನಲ್, ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಸೊ ಆ ಎನ್ಜಾಕ್ ಅನ್ನ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗವನ್ನ ರದ್ದು ಮಾಡುತ್ತೆ ಸುಪ್ರೀಂ ಕೋರ್ಟ್. ಬಿಕಾಸ್ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇರಲ್ಲ, ಜಡ್ಜಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ ಕೊಲಿಜಿಯಂ ಸಿಸ್ಟಮ್ ಮೂಲಕ ಅಂತ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದೆ. ಬಟ್ ಯಾಕಿದು ಇಂಡಿಪೆಂಡೆಂಟ್ ಜುಡಿಷಿಯರಿ ಸ್ವತಂತ್ರ ನ್ಯಾಯಾಂಗಕ್ಕೆ ಧಕ್ಕೆಯನ್ನ ತರುತ್ತೆ ಅಂತಕ್ಕಂಥದ್ದನ್ನ ಎಂಜಾಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಇದು ರದ್ದಾಗಿದೆ ಆಲ್ರೆಡಿ ಅಂದ್ರೂ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಓಕೆನಾ? ನೆನ್ನೆ ಕ್ಲಾಸ್ ನೋಡಿದ್ರೆ ಈಗ ನಾನು ಹೇಳ್ಕೊಡ್ತಕ್ಕಂಥದ್ದು ಅರ್ಥ ಆಗುತ್ತೆ. ಎಸ್, ಆರ್ಟಿಕಲ್
124 capital A National Judicial Appointment Commission. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್. ಸೊ ಇದನ್ನ ಏನ್ ತೆಗೆದುಕೊಂಡ್ ಬಂದಿರ್ತಾರಲ್ವಾ, ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಡಿಕ್ಲೇರ್ ಆಗಿದೆ. ಬಟ್ ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಇದು ಯಾರ್ಯಾರನ್ನ ಒಳಗೊಂಡಿರುತ್ತೆ ಅಂದ್ರೆ ನೋಡಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದರ ಚೇರ್ಮನ್ ಆಗಿರ್ತಾರೆ. ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗದ ಚೇರ್ಮನ್ ಯಾರಾಗಿರ್ತಾರೆ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ದೆನ್ 2 other senior judges of Supreme Court next to the Chief Justice of India. ಅಂದ್ರೆ ಇನ್ನಿತರೆ 2 ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಇಬ್ರು. ನೆಕ್ಸ್ಟ್ ಮೂರನೇದಾಗಿ ದ ಯೂನಿಯನ್ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ಲಾ ಅಂಡ್ ಜಸ್ಟಿಸ್. ಲಾ ಮಿನಿಸ್ಟರ್ ಇರ್ತಾರಲ್ಲ ಅವರು, ಲಾ ಮಿನಿಸ್ಟರ್. ಕಾನೂನು ಸಚಿವರು ಏನಿರ್ತಾರಲ್ವಾ ಆ ಸಚಿವರು ಒಬ್ರು ಇರ್ತಾರೆ. ಇದ್ರ ಜೊತೆಗೆ 2 ಎಮಿನೆಂಟ್ ಪರ್ಸನ್ಸ್, ಅದ್ರ ಜೊತೆಗೆ 2 ಎಮಿನೆಂಟ್ ಪರ್ಸನ್ಸ್ ಇರ್ತಾರೆ. ಅಂದ್ರೆ 2 ಗಣ್ಯ ವ್ಯಕ್ತಿಗಳಿರ್ತಾರೆ. ಆ 2 ಗಣ್ಯ ವ್ಯಕ್ತಿಗಳನ್ನ ಯಾರು ನೇಮಕಾತಿ ಮಾಡ್ತಾರೆ ಅಂದ್ರೆ ಅದಕ್ಕೊಂದು ಕಮಿಟಿ ಇರುತ್ತೆ, ಆ ಕಮಿಟಿ ನೇಮಕ ಮಾಡುತ್ತೆ. ಲಾಂಗ್ ಸ್ಟೋರಿ ಶಾರ್ಟ್, ಎಂಜಾಕಲ್ಲಿ CJI ಇರ್ತಾರೆ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಅದನ್ನು ಹೊರತುಪಡಿಸಿದ್ರೆ 2 ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯಮೂರ್ತಿಗಳು ಏನಿರ್ತಾರಲ್ವೇ ಆ ಹಿರಿಯ ನ್ಯಾಯಮೂರ್ತಿಗಳು ಇರ್ತಾರೆ, 2 ಸೀನಿಯರ್ ಮೋಸ್ಟ್ ಜಡ್ಜ್. ಅಲ್ಲಿಗೆ ಇವ್ರು CJI ಒಬ್ರಾದ್ರು, ಇವರಿಬ್ಬರಾಯ್ತು. ಅದ್ರ ಜೊತೆಗೆ ಲಾ ಮಿನಿಸ್ಟರ್ ಒಬ್ರು ಇರ್ತಾರೆ, ನಮ್ಮ ಕಾನೂನು ಸಚಿವರು, ಸೆಂಟ್ರಲ್ ಕಾನೂನು ಸಚಿವರು ಒಬ್ರು ಇರ್ತಾರೆ ಕೇಂದ್ರ ಸರ್ಕಾರದಲ್ಲಿ. ಅದಾದ ನಂತರ ಎಮಿನೆಂಟ್ ಪರ್ಸನ್ಸ್ ಇರ್ತಾರೆ, ಅಂದ್ರೆ ಗಣ್ಯ ವ್ಯಕ್ತಿಗಳು 2 ಇರ್ತಾರೆ. ಅಲ್ಲಿಗೆ ಎಷ್ಟು ಜನ ಆದ್ರು? 1 2 3 4 2 6 ಜನ ಇರ್ತಾರೆ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿನಲ್ಲಿ. ಸೊ ಇಲ್ಲಿ ತಮಗೆ ಗೊತ್ತಿದೆ, ಇದರಿಂದ ಏನಾದ್ರೂ ಜಡ್ಜಸ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ನೋಡಿ, ಲಾ ಮಿನಿಸ್ಟರ್ ಇನ್ಕ್ಲೂಡ್ ಆಗಿರ್ತಾರೆ ಒಬ್ರು. ಅದನ್ ಬಿಟ್ರೆ ಇನ್ನ 2 ಎಮಿನೆಂಟ್ ಜೂರಿಸ್ಟ್ ಇರ್ತಾರೆ, 2 ಗಣ್ಯ ವ್ಯಕ್ತಿಗಳು ಇರ್ತಾರೆ. ಅಲ್ಲಿ 3 ಜನ ಯಾರಿರ್ತಾರೆ? ಸರ್ಕಾರದವ್ರು ಕೆಳಗಲರೇ ಇರ್ತಾರೆ. ಸೊ ಆಗ ಸರ್ಕಾರದವರು ನೇಮಕ ಮಾಡ್ತಾ ಇದ್ದಾರೆ ಅಂದಾಗ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಕರೆಕ್ಟಾಗಿ ತೀರ್ಪು ಕೊಡಕ್ಕಾಗುತ್ತಾ? ಅಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಆಗಿರುತ್ತಾ? ಸ್ವತಂತ್ರ ನ್ಯಾಯಾಂಗ ಆಗಿರುತ್ತಾ? ಇಲ್ಲ. ಬಿಕಾಸ್ ಇನ್ಕ್ಲೂಡ್ ಆಗಿ ನಮ್ಮ ಎಕ್ಸಿಕ್ಯೂಟಿವ್ನವರು ಇನ್ಕ್ಲೂಡ್ ಆಗಿರ್ತಾರೆ, ಲಾ ಮಿನಿಸ್ಟರ್ ಇರ್ತಾರೆ, 2 ಬೇರೆ ವ್ಯಕ್ತಿಗಳು ಇರ್ತಾರೆ. ಆ 2 ಗಣ್ಯ ವ್ಯಕ್ತಿಗಳನ್ನ ಯಾರು ಸೆಲೆಕ್ಟ್ ಮಾಡ್ತಾರೆ ಗೊತ್ತಾ? ಅದಕ್ಕೊಂದು ಕಮಿಟಿ ಇರುತ್ತೆ, ಅದಕ್ಕೊಂದು ಸಮಿತಿ ಇರುತ್ತೆ ಆ 2 ಗಣ್ಯ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ. ಇದಕ್ಕೆ ಆ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳಿರ್ತಾರೆ. ಪ್ರಧಾನಮಂತ್ರಿಗಳ ಜೊತೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, CJI, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ಒಬ್ರು ಇರ್ತಾರೆ ಆ ಎಮಿನೆಂಟ್ ಜೂರಿಸ್ಟ್ ನ ಸೆಲೆಕ್ಟ್ ಮಾಡೋದ್ರ ಕಮಿಟಿಲಿ. ಅದಾದ ನಂತರ ಲೀಡರ್ ಆಫ್ ಆಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷದ ನಾಯಕರು ಒಬ್ರು ಇರ್ತಾರೆ. ಈ 3 ಜನ ವಿರೋಧ ಪಕ್ಷದ ನಾಯಕರು, ನಮ್ಮ PM ಮತ್ತೆ CJI ಇವ್ರು ಸೆಲೆಕ್ಟ್ ಮಾಡ್ತಾರೆ ಅಲ್ಲಿ ಇವ್ರಿಬ್ರು. ಅಲ್ಲಿಗೆ ಹೆಚ್ಚು ಕಮ್ಮಿ ಸರ್ಕಾರ ಕಡೆಯಿಂದ ಇವರಿಬ್ರು, ಲಾ ಮಿನಿಸ್ಟರ್ ಒಬ್ರು, 3 ಇರ್ತಾರೆ. ಸೊ ಇದು ಇಂಡಿಪೆಂಡೆಂಟ್ ಆಗಿರಕ್ ಸಾಧ್ಯ ಇಲ್ಲ, ಸ್ವತಂತ್ರ ನ್ಯಾಯಾಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಸ್ಕಾರಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಹೇಳುತ್ತೆ ಸರ್ಕಾರ. ಸೊ ಇದನ್ನ ಈಗ ಇಲ್ಲ ಇದು. ಬಟ್ ಐ ಥಿಂಕ್ ನಾನು ಪ್ರಿಪ್ರೇಷನ್ ಆಗ್ತಾ ಇರ್ತಕ್ಕಂಥ ಟೈಮಲ್ಲಿ ಅಥವಾ
ಟೆಸ್ಟ್ ಸೀರೀಸ್ ಅಲ್ಲಿ ಅಟೆಂಡ್ ಮಾಡಿದ್ದೀನಿ ಅನ್ಸುತ್ತೆ, ಅಥವಾ PYQ ನೋಡಿದ್ದೀನಿ ಅನ್ಸುತ್ತೆ, ಬಟ್ ನನಗಿದು ಕ್ಲಾರಿಟಿ ಇಲ್ಲ. ಐ ಥಿಂಕ್ PYQನೇ ಇರ್ಬೇಕಿದು. ಏನು ಅಂದ್ರೆ ಆ ಎಮಿನೆಂಟ್ ಪರ್ಸನ್ಸ್ ಏನಿರ್ತಾರಲ್ಲ, ಇಬ್ರು ಎಮಿನೆಂಟ್ ಪರ್ಸನ್ಸ್, ಮುಖ್ಯ ಗಣ್ಯ ವ್ಯಕ್ತಿಗಳು ಇರ್ತಾರಲ್ವಾ ಈ ಎಂಜಾಕ್ ಅಲ್ಲಿ, ಅದ್ರಲ್ಲಿ ಒಬ್ರು ಒನ್ ಆಫ್ ದ ಎಮಿನೆಂಟ್ ಪರ್ಸನ್ ಶಾಲ್ ಬಿ ನಾಮಿನೇಟೆಡ್ ಫ್ರಮ್ ದ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಥವಾ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಥವಾ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಥವಾ ಮೈನಾರಿಟೀಸ್ ಆರ್ ವುಮೆನ್. SC ಅಲ್ಲಿ ಆಗಿರ್ಬೇಕು ಆ ಒಬ್ಬ ಎಮಿನೆಂಟ್ ಜ್ಯೂರಿಸ್ಟ್ ಅಲ್ಲಿ. ಇಬ್ರು ಇರ್ತಾರಲ್ಲ, ಅದ್ರಲ್ಲಿ ಒಬ್ರು ನಮ್ಮ SC ಅವರಾಗಿರ್ಬೇಕು, ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜಾತಿಯವರಾಗಿರ್ಬೋದು, ಅಥವಾ ST ಅವರಾಗಿರ್ಬೋದು, ನಮ್ಮ ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಥವಾ ಇವರಿಬ್ರಲ್ಲಿ ಒಬ್ರಾಗಿಲ್ಲ ಅಂದ್ರೆ OBC ಅವರಾಗಿರ್ಬೋದು, ಇತರೆ ಹಿಂದುಳಿದವರಾಗಿರ್ಬೋದು, ಇತರೆ ಹಿಂದುಳಿದ ವರ್ಗ ಅವರಾದ್ರೂ, ಅಥವಾ ಮೈನಾರಿಟೀಸ್ ಆದ್ರೂ ಆಗಿರ್ಬೋದು, ಅಲ್ಪಸಂಖ್ಯಾತರು, ನಮ್ಮ ಜೈನಿಸಂ, ನಮ್ಮ ಜೈನರು, ನಮ್ಮ ಬೌದ್ಧರು, ನಮ್ಮ ಮುಸ್ಲಿಂ ಕಮ್ಯುನಿಟಿ ಅವರು, ಈ ಅಲ್ಪಸಂಖ್ಯಾತರ ಆಗಿರ್ಬೋದು. ಅಥವಾ ಅವರು ಇಲ್ವಾ ಸರ್, ವುಮೆನ್, ಮಹಿಳೆಯರಾಗಿರ್ಬೋದು, SC ST ಮೈನಾರಿಟಿ, OBC, ವುಮೆನ್, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಮಹಿಳೆ. ಈ 5 ಜನದಲ್ಲಿ ಈ 5 ಕ್ಯಾಟಗರಿಯಿಂದ ಬರ್ತಕ್ಕಂಥ ಯಾರಾದ್ರೂ ಒಬ್ರು ಆಗಿರ್ಲೇಬೇಕು. ಈ ಇಬ್ರು ಅಗ್ರಗಣ್ಯರು ಇರ್ತಾರಲ್ಲ, ಗಣ್ಯರು ಇಬ್ರು, ಆ ಇಬ್ರಲ್ಲಿ ಒಬ್ರು ಈ 5 ಕ್ಯಾಟಗರಿಗೆ ಯಾರಾದ್ರೂ ಸೇರಿರ್ಬೇಕು. ಇಲ್ಲ SC ಆಗಿರ್ಬೇಕು, ಇಲ್ಲ ST ಆಗಿರ್ಬೇಕು, ಇಲ್ಲ OBC ಆಗಿರ್ಬೇಕು, ಇಲ್ಲ ಯಾವ್ದಾದ್ರು ಮೈನಾರಿಟೀಸ್ ಆಗಿರ್ಬೇಕು, ಅಥವಾ ವುಮೆನ್ ಆಗಿರ್ಬೇಕು. ಸೊ ಅಂಡ್ ಈ ಎಂಜಾಕ್ದು no act or proceedings of the National Judicial Appointment Commission shall be questioned or invalidated merely on the grounds of the existence of any vacancy or defect of the Constitution of Commission. ಅಂದ್ರೆ ಇದನ್ನ ಕ್ವಶನ್ ಮಾಡಂಗಿಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ರು ಈ ಎಂಜಾಕನ್ನ. ಬಟ್ ಇಷ್ಟು ತಮ್ಗೆ ಎಂಜಾಕ್ ಬಗ್ಗೆ ಗೊತ್ತಿರಲಿ. ರಾಷ್ಟ್ರೀಯ ನ್ಯಾಯಾಧೀಶರ ನೇಮಕಾತಿ ಆಯೋಗದ ಬಗ್ಗೆ ಇಷ್ಟು ಡೀಟೇಲ್ಸ್ ಗೊತ್ತಿರಲಿ. ಬಟ್ ಇದು ಈಗಿಲ್ಲ. ಹೀಗಾಗಿ ನಾವು ಕೊಲಿಜಿಯಂ ಸಿಸ್ಟಮ್ಗೆ ಹೋಗಿದೀವಿ. ಕೊಲಿಜಿಯಂ ಸಿಸ್ಟಮ್ ಅಲ್ಲಿ ಯಾರ್ಯಾರು ಇರ್ತಾರೆ, ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೆ ಯಾರ್ಯಾರು ಇರ್ತಾರೆ, ನಿನ್ನೆ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಹೋಪ್ ಇದರ್ಥ ಆದ್ರೆ ಇಲ್ಲಿಗೆ ಈ ತರಗತಿನ ಸ್ಟಾಪ್ ಮಾಡೋಣ. ಅರ್ಥ ಆಯ್ತೇನ್ರಿ ಎಲ್ರಿಗೂ? ಇನ್ನು 1 ಅವರ್ ಆಗಿಲ್ಲ ಸರ್ ಕ್ಲಾಸಸ್ಸು. ಆಯ್ತಪ್ಪ, ಇನ್ನೊಂದು ನಿಮಿಷ 13 ಸೆಕೆಂಡ್ ಇದೆ, ಇನ್ನು 10 ಸೆಕೆಂಡ್ ಇದೆ, 1 ನಿಮಿಷ 10 ಸೆಕೆಂಡ್ ಇದೆ, ಆಮೇಲೆ 1 ಅವರ್ ಆಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ಕೊಳ್ಳೋಣ ಅಂತ ಬಂದಿದ್ದೆ ನಾನು. ಆಕ್ಚುಲಿ ಅದು ಯಾವುದು ಅಂದ್ರೆ ಅಡೋಕ್ ಜಡ್ಜಸ್, ಆಕ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂಡ್ ರಿಟೈರ್ಡ್ ಜಡ್ಜಸ್, ಅಡಿಷನಲ್ ಜಡ್ಜಸ್ ಅಂಡ್ ಆಕ್ಟಿಂಗ್ ಜಡ್ಜ್ ಆಫ್ CJ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳೋಣ ಅಂತ ಬಂದಿದ್ದೆ. ಬಟ್ ಬೇಡ, ಇಷ್ಟೊಂದು ಕಾನ್ಸೆಪ್ಟ್ ತಮಗೆ ತಲೆ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನಾಳೆ ಹೇಳ್ಕೊಡ್ತೇನೆ. ಕ್ಲಿಯರಾ? ಏನ್ ಗೊತ್ತಾ, ಆಫ್ಲೈನ್ ಕ್ಲಾಸಸ್ಗೂ ಆನ್ಲೈನ್ ಕ್ಲಾಸಸ್ಗೂ ಏನ್ ಡಿಫ್ರೆನ್ಸ್ ಅಂದ್ರೆ, ನಾವು ಆಫ್ಲೈನ್ ಕ್ಲಾಸಸ್ ಅಲ್ಲಿ 2 ಅವರ್ ಮಾಡೋದನ್ನ ಆನ್ಲೈನ್ ಕ್ಲಾಸಸ್ ಅಲ್ಲಿ 1 ಅವರ್ ಮುಗಿಯುತ್ತೆ. ಅಂದ್ರೆ ಇಲ್ಲಿ ನಾನು 1 ಅವರ್ ಆನ್ಲೈನ್ ಕ್ಲಾಸ್ ಮಾಡಿದ್ದೀನಿ ಅಂದ್ರೆ, ಇದೇ ಆನ್ಲೈನ್ ಕ್ಲಾಸಸ್ ಅನ್ನ ಆಫ್ಲೈನ್ ಅಲ್ಲಿ ನಾನು 2 ಅವರ್ ಮಾಡ್ತೀನಿ. ಇಟ್ ಮೀನ್ಸ್ ಇಂಟ್ರಾಕ್ಷನ್ ಇರುತ್ತೆ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಆ ರೀತಿ ಟೈಮ್ ವೇಸ್ಟ್ ಆಗಲ್ಲ. ಸೊ ಓಕೆನಾ, ಹೊರಡ್ತೀನಿ. ಬಾಯ್, ಟೇಕ್ ಕೇರ್.